ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ನ ಸ್ಪೆಷಲ್ ನ್ಯೂಸ್. ನಾನು ಮಹಾದೇವ್ ದಿಗ್ಗಾಂವ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್. ಈ ಸುದ್ದಿ ಕೇಳಿದ್ರೆ ಕರ್ನಾಟಕದಲ್ಲಿ ಜನಗಳು ಶಾಕ್ ಆಗೋದು ಗ್ಯಾರಂಟಿ. ಈ ಗ್ಯಾರಂಟಿ ಕೊಟ್ಟ ಸರ್ಕಾರದಲ್ಲಿ ಗ್ಯಾರಂಟಿನೇ ಇಲ್ಲದೆ ಇರೋಂತ ಆಗಿದೆ. ಯಾಕಂತ ಹೇಳಿದ್ರೆ ವಿಧಾನಸೌಧದಲ್ಲೇ ಕಳ್ಳತನ ಆಗಿರ್ತಕ್ಕಂಥದ್ದು. ಕಳ್ಳತನ ಆಗಿದೆ ಅಂದರೆ ನಂಬ್ತೀರಾ ನೀವು? ನಂಬಲೇಬೇಕು. ಇದು ಆರ್ ಮ್ಯಾಕ್ಸ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಧಾನಸೌಧದಲ್ಲಿ ಅಂದರೆ ವಿಧಾನಸೌಧ ಅಂದರೆ ನೆನಪಾಗೋದು ನಮಗೆ ಕೆಂಗಲ್ ಹನುಮಂತಯ್ಯನವರು. ಅಲ್ಲೇ ಕಳ್ಳತನ ಆಗಿದೆ. ನಂಬೋದಕ್ಕೆ ಸಾಧ್ಯ ಏನ್ರಿ ಕರ್ನಾಟಕದ ಜನತೆಗಳು? ಈ ಸುದ್ದಿ ಕೇಳಿದ್ರೆ ಕರ್ನಾಟಕದ ಜನತೆ ಶಾಕ್ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಇದು ಆರ್ ಮ್ಯಾಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಧಾನಸೌಧ ಅಂದ್ರೆ ನೆನಪಾಗೋದು ನಮಗೆ ಕೆಂಗಲ್ ಹನುಮಂತಯ್ಯನವರು. ಕೆಂಗಲ್ ಹನುಮಂತಯ್ಯ ಕಟ್ಟಿರುವ ವಿಧಾನಸೌಧದಲ್ಲಿ ಭದ್ರತಾ ಲೋಪ ಆಗಿದೆಯಾ? ಆಗಿದೆ, ಇವಾಗ ಆಗೋಗಿದೆ ಭದ್ರತಾ ಲೋಪ. ಯಾಕೆ ಅಂತ ಹೇಳ್ತೀವಿ ನೋಡಿ. ವಿಧಾನಸೌಧದಲ್ಲಿ ಅಷ್ಟೊಂದು ಆಲ್ಯಾಸತನ ಯಾಕೆ ಅನ್ನೋದು. ಅಷ್ಟಕ್ಕೂ ವಿಧಾನಸೌಧದಲ್ಲಿ ಭದ್ರತಾ ಲೋಪ ಆಗಿದ್ದು ಹೇಗೆ? ವಿಧಾನಸೌಧ ಭದ್ರತಾ ಲೋಪ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ನಿಮ್ಮ ಆರ್ ಮ್ಯಾಕ್ಸ್ ನ್ಯೂಸ್. ವಿಧಾನಸೌಧದಲ್ಲಿ ಆಗಿರ್ತಕ್ಕಂಥದ್ದು ಭದ್ರತಾ ಲೋಪ ಹೇಗೆ? ವಿಧಾನಸೌಧದಲ್ಲಿ ಕಳ್ತನ ಆಗಿದೆ. ಹೇಗೆ ಕಳ್ತನ ಆಯಿತು, ಏನು ಕಳ್ತನ ಆಯಿತು, ಎಲ್ಲದರ ಬಗ್ಗೆ ಈ ಒಂದು ಸ್ಪೆಷಲ್ ಆರ್ ಮ್ಯಾಕ್ಸ್ನ ಸ್ಪೆಷಲ್ ನ್ಯೂಸಲ್ಲಿ ನಾವು ನಿಮಗೆ ಹೇಳ್ತೀವಿ. ವಿಧಾನಸೌಧದೊಳಗೆ ಲಕ್ಷ ಗಟ್ಟಲೆ ಹಣ ತೆಗೆದುಕೊಂಡು ಹೋಗಿದ್ದಾನೆ ಒಬ್ಬ ಭೂಪ. ಅಷ್ಟೊಂದು ಭದ್ರತೆ ಲೋಪ ಆದರೂ ವ್ಯಕ್ತಿ ಹಣ ತೆಗೆದುಕೊಂಡು ಹೋಗಿದ್ದಾದ್ರೂ ಹೇಗೆ ಅನ್ನುವ ಒಂದು ಅನುಮಾನ ಜನರಲ್ ಕಾಡ್ತಾ ಇದೆ. ಹಣ ಅಷ್ಟು ಅಲ್ಲ, ಲಕ್ಷ ಬೆಲೆ ಬಾಳುವ ಚಿನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ವಿಧಾನಸೌಧದೊಳಗೆ ಲಕ್ಷ ಗಟ್ಟಲೆ ಹಣ ತೆಗೆದುಕೊಂಡ ಹೋದ ಭೂಪ ಯಾರು? ಅಷ್ಟೊಂದು ಭದ್ರತೆ ಇದ್ದರೂ ಕೂಡ ಆ ವ್ಯಕ್ತಿ ಹಣವನ್ನ ತೆಗೆದುಕೊಂಡು ಹೇಗೆ ಹೋದ? ಹಣ ಅಷ್ಟೇ ಅಲ್ಲ, ಲಕ್ಷ ಬೆಲೆ ಬಾಳುವ ಚಿನ್ನವನ್ನ ತೆಗೆದುಕೊಂಡು ಹೋಗಿದ್ಯಾಕೆ ಹಾಗಾದ್ರೆ ಅವನು? ಪ್ರಭಾವಿ ಮಂತ್ರಿಗೆ ಹಣ ಮತ್ತು ಚಿನ್ನಾಭರಣ ಕೊಡಲು ಹೋಗಿದ್ನ ಆ ವ್ಯಕ್ತಿ ಹಾಗಾದ್ರೆ? ಅಷ್ಟಕ್ಕೂ ಆ ವ್ಯಕ್ತಿ ಆದ್ರೂ ಯಾರು? ಆ ವ್ಯಕ್ತಿಗೆ ಇರುವ ಹಿನ್ನೆಲೆ ಏನು? ಯಾವ ಪ್ರಭಾವಿ ಸಚಿವರ ಕಚೇರಿಗೆ ಹೋಗಿದ್ದ ಆ ವ್ಯಕ್ತಿ? ಲೋಕಾಯುಕ್ತ ಯಾಕೆ ಇನ್ನೂ ಸುಮೋಟೋ ಕೇಸನ್ನ ದಾಖಲಿಸಲಿಲ್ಲ? ವಿಧಾನಸೌಧದೊಳಗೆ ನಾರ್ಮಲ್ ಪೀಪಲ್ ಕೂಡ ಹೋಗ್ಬೇಕಂದ್ರೆ ಒಂಥರ ಭಯ ಪಡ್ತಾರೆ. ಏನಪ್ಪಾ ಸೆಕ್ಯೂರಿಟಿ ಇರುತ್ತೆ, ಎಲ್ಲಿ ನಮ್ಮನವ್ರು ಒಳಗ್ ಬಿಡಲ್ಲ ಅಂತ. ಆದ್ರೆ ವಿಧಾನಸೌಧದೊಳಗೆ ಮೆಟಲ್ ಡಿಟೆಕ್ಟರ್ ಇರುತ್ತೆ, ಎಲ್ಲಾನು ಇರುತ್ತೆ, ಭದ್ರತೆ ಬಹಳಷ್ಟು ಚೆನ್ನಾಗಿರುತ್ತೆ. ಬಟ್ ಇವಾಗ ಕಾಡುತ್ತಿರುವಂತಹ ಯಕ್ಷ ಪ್ರಶ್ನೆ ಏನಂದ್ರೆ, ವಿಧಾನಸೌಧದೊಳಗೆ ಲಕ್ಷ ಗಟ್ಟಲೆ ಹಣ ಹೆಂಗ್ ಹೋಗ್ಬಿಡ್ತು? ಯಾರು ಅವರನ್ನ ಚೆಕ್ ಮಾಡ್ಲಿಲ್ವಾ? ಮೆಟಲ್ ಡಿಟೆಕ್ಟರ್ ಇದ್ದಾಗೂ ಕೂಡ ಅದರಲ್ಲಿ ಬಂಗಾರ ಅವರು ಒಯ್ದ್ರು ಕೂಡ ಅವರಿಗೆ ಅದು ಗೊತ್ತಾಗ್ಲಿಲ್ವಾ? ಏನ್ ಬೇಕಂತಲೇ ಭದ್ರತಾ ಲೋಪ ಆಯ್ತಾ? ಅಥವಾ ಪ್ರಭಾವಿ ಸಚಿವರ ಕಚೇರಿಗೆ ಅವನು ಹೋಗಿದ್ನಲ್ಲ, ಆ ಪ್ರಭಾವಿ ಸಚಿವರ ಜೊತೆ ಏನಾದ್ರೂ ವ್ಯವಹಾರವನ್ನ ಮಾಡಕ್ ಹೋಗಿದ್ನಾ? ಇದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಭದ್ರತಾ ಸಿಬ್ಬಂದಿಯ ಕಣ್ಣು ತಪ್ಪಿಸಿ ವಿಧಾನಸೌಧದೊಳಗೆ ಇಷ್ಟೊಂದು ಚಿನ್ನಾಭರಣ, ನಗದು ಹೇಗೆ ಬಂತು ಎಂಬುದು ಯಕ್ಷ ಪ್ರಶ್ನೆ ಆಗಿದೆ. ಯಾವ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಚಿನ್ನಾಭರಣ, ನಗದು ತರಲಾಗಿತ್ತು ಎಂಬುದು ಇನ್ನೂ ನಿಗೂಢವಾಗ್ಬಿಟ್ಟಿದೆ. ಪೊಲೀಸರು ನವೀನ್ ಅನ್ನೋ ವ್ಯಕ್ತಿಯನ್ನ ಸರಿಯಾಗಿ ಇನ್ನೂ ವಿಚಾರಣೆ ಮಾಡಿಲ್ಲ. ವಿಧಾನಸೌಧದೊಳಗೆ ಲಕ್ಷ ಗಟ್ಟಲೆ ಹಣ ತೆಗೆದುಕೊಂಡು ಹೋಗಿದ್ದ ಭೂಪ ಯಾರು ಅನ್ನುವ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ, ಅಲ್ಲ ರೀ, ವಿಧಾನಸೌಧದೊಳಗೆ ನೀವು ಸಾಮಾನ್ಯ ವ್ಯಕ್ತಿಗಳು ಹೋಗಕ್ಕಾಗುತ್ತಾ? ಹೌದಾ ಮಲ್ಲಿಕಾರ್ಜುನ್, ಹೋಗಕ್ಕಾಗುತ್ತೆ? ಇಲ್ಲ, ಆಗಲ್ಲ. ಭದ್ರತಾ ಬಹಳಷ್ಟು ಭದ್ರತೆ ಇರುತ್ತಲ್ವಾ, ಸೆಕ್ಯೂರಿಟಿ ಇರುತ್ತೆ. ಹೇಗೆ ಇವರು ಹಣ ಮತ್ತೆ ಚಿನ್ನವನ್ನ ವಿಧಾನಸೌಧದೊಳಗೆ ತೆಗೆದುಕೊಂಡು ಹೋದ್ರು ಅಂತ ಪ್ರಶ್ನೆ ಮೂಡುತ್ತೆ. ಇದು ಕರ್ನಾಟಕದ ಜನಗಳಿಗೆ ಶಾಕ್ ಖಂಡಿತವಾಗ್ಲೂ ಆಗುತ್ತೆ. ವಿಧಾನಸೌಧ ನೋಡೋದಕ್ಕೆ ಇಡೀ ಕರ್ನಾಟಕದ ಜನತೆ ಬರ್ತಾರೆ. ಬೆಂಗಳೂರಿಗೆ ಬಂದ್ರೆ ವಿಧಾನಸೌಧ, ಲಾಲ್ಬಾಗು, ಹೈಕೋರ್ಟ್ ನೋಡೋದಕ್ಕೇನೆ ಬಂದೇ ಬರ್ತಾರೆ ಜನಗಳು. ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ ಅನ್ನುವ ಕ್ವಶನ್ ಕೂಡ ಇದೆ. ಅಥವಾ ಸಚಿವರಿಗೆ ಹಣ ಕೊಡೋದಕ್ಕೆ ತೆಗೆದುಕೊಂಡು ಹೋಗಿದ್ನಾ ಅನ್ನುವ
ಕ್ವಶನ್ ಮೂಡುತ್ತೆ. ವಿಧಾನಸೌಧದೊಳಗೆ ಹೇಗ್ರಿ ಹಣ ತೆಗೆದುಕೊಂಡು ಹೋಗ್ತೀರಾ ನೀವು? ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಅನ್ನುವ ದೊಡ್ಡ ಪ್ರಶ್ನೆ ಹುಡ್ತಾ ಇದೆ ಇವಾಗ. ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ ಅಥವಾ ಸಚಿವರಿಗೆ ಹಣ ಕೊಡೋದಕ್ಕೆ ತೆಗೆದುಕೊಂಡು ಬಂದಿದ್ನ ಅನ್ನುವಂಥದ್ದು ಸಚಿವರ ಗಮನಕ್ಕೆ ಇರದೆ ಹಣ ಹಾಗೂ ಚಿನ್ನ ವಿಧಾನಸೌಧಕ್ಕೆ ಬಂತ? ಅಷ್ಟು ಚಿನ್ನಾಭರಣ ಹಾಗೂ ಚಿನ್ನ ಇರುವುದು ಗೊತ್ತಿದ್ರೂ ಕೂಡ ಸುಮ್ಮನಿದ್ರ ಸಚಿವರು ಅನ್ನುವ ಪ್ರಶ್ನೆ. ನಗರಾಭಿವೃದ್ಧಿ ಸಚಿವರೇ, ಏನಾಗ್ತಿದೆ ನಿಮ್ಮ ಕಚೇರಿಯಲ್ಲಿ? ಅಕ್ರಮಗಳ ಅಡ್ಡೆ ಆಯ್ತಾ ನಗರಾಭಿವೃದ್ಧಿ ಇಲಾಖೆ ಅನ್ನುವ ಪ್ರಶ್ನೆ ಇದೆ. ಭೈರತಿ ಸುರೇಶ್ ಅವರ ಕಚೇರಿಗೆ ಹಣವನ್ನು ತೆಗೆದುಕೊಂಡು ಹೋಗಿದ್ದಾದ್ರು ಏಕೆ ಅನ್ನುವ ದೊಡ್ಡ ಪ್ರಶ್ನೆ ಇದು. ಅಲ್ರಿ, ವಿಧಾನಸೌಧದೊಳಗೆ ಹಣ ಹೆಂಗ್ರಿ ಹೋಗುತ್ತೆ? ಅಷ್ಟೊಂದು ಸೆಕ್ಯೂರಿಟಿ ಇರುತ್ತೆ. ನಮಗದೇ ಬಹಳ ವಿಚಿತ್ರ ಅನ್ಸೋದು ಅದೇ. ಈ ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಒಂದು. ಮತ್ತಿನ್ನೊಂದು, ಇದು ಈ ಸುದ್ದಿ ಕೇಳಿದ ಎಲ್ಲ ಕರ್ನಾಟಕ ಜನತೆಗೂ ಕೂಡ ಶಾಕ್ ಆಗೇ ಆಗ್ತಾರೆ. ಯಾಕಂತ ಹೇಳಿದ್ರೆ, ಅಲ್ಲ, ಕರ್ನಾಟಕದಲ್ಲಿ ಅಲ್ಲಿ ಕಳ್ಳತನಗಳಾಗ್ತಾ ಇದ್ದಾವೆ. ಈ ಸರ್ಕಾರದಲ್ಲಿ ಪೊಲೀಸರು ಕರೆಕ್ಟಾಗಿ ಭದ್ರತೆ ಕೊಡ್ತಾ ಇಲ್ಲ ಅಥವಾ ಡ್ಯೂಟಿ ಮಾಡ್ತಾ ಇಲ್ಲ ಅನ್ನುವ ಈ ಸರ್ಕಾರದಲ್ಲಿ, ನಾನು ಹೇಳ್ತಾರೆ ಈ ಸರ್ಕಾರದಲ್ಲಿ ಬಹಳಷ್ಟು ಅಲ್ಲಿ ದರೋಡೆಗಳಾಗ್ತಾ ಇದ್ದಾವೆ. ಈ ಸರ್ಕಾರದಲ್ಲಿ ಆಗುತ್ತೆ ಅನ್ನುವ ಬಹಳ ಆರೋಪಗಳಿದ್ದಾವೆ. ಅಂತರದಲ್ಲಿ ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ ನಮ್ಮನ್ನ ಆಳುವ ಇದರ ನಾಯಕರಿದಾರಲ್ಲ, ಅವರಿರುವ ಅಲ್ಲಿ ಕೂತ್ಕೊಂಡು ಕರ್ನಾಟಕದ ಭವಿಷ್ಯವನ್ನ ನಿರ್ಧಾರ ಮಾಡ್ತಿರಲ್ಲ, ಅಲ್ಲೇ ಕಳ್ಳತನ ಆಗಿದೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಏನ್ರಿ? ನಂಬುದ್ರು ಕೂಡ ಅಷ್ಟು ಹಣ ಒಳಗಡೆ ಹೇಗೋಯ್ತು? ಅಲ್ಲಿಂದ ಕದ್ಕೊಂಡು ಆಚೆ ಹೇಗೆ ಬಂದ? ಆ ಹಣ ಒಳಗಡೆ ಹೋಗಿದೆ ಅಂದ್ರೆ ಯಾತಕ್ಕೋಸ್ಕರ ಹೋಗಿದೆ? ಸಚಿವರಿಗೆ ಏನಾದರೂ ಲಂಚ ಕೊಡೋದಕ್ಕೆ ಹೋಯ್ತಾ? ಸಚಿವರ ಗಮನಕ್ಕೆ ಇದು ಇದ್ರೂ ಕೂಡ ಸುಮ್ಮನೆ ಇದ್ರು ಯಾಕಿದ್ರು ಅನ್ನುವ ಪ್ರಶ್ನೆ. ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಅಂತೂ ಇದ್ದೇ ಇದೆ ಇದು. ಯಾಕಂತ ಹೇಳಿದ್ರೆ ವಿಧಾನಸೌಧ ಕರ್ನಾಟಕದ ಶಕ್ತಿಸೌಧ. ನಮ್ಮ ಕರ್ನಾಟಕದ ಭವಿಷ್ಯ ನಿರ್ಧಾರ ಮಾಡ್ತಾರಲ್ಲ ಕೂತ್ಕೊಂಡು. ಭೈರತಿ ಸುರೇಶ್ ಅವರೇ, ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ಯಾಕೆ ನಿಮ್ಮ ಕಚೇರಿಗೆ ಹಣ ಬಂತು? ಆ ಹಣ ಅಲ್ಲಿ ತಂದವ್ರು ಯಾರು? ಈ ನವೀನ್ ಅನ್ನೋ ವ್ಯಕ್ತಿ ಯಾರು? ಅಲ್ಲಿಂದ ಅದನ್ನು ಕದ್ದಿದ್ಯಾರು? ಅಲ್ಲ, ನಮಗೆ ಕದ್ದಿದ್ಯಾರು ಮತ್ತೊಂದು ಏನೂ ಬೇಡ, ಅಲ್ಲಿ ಮೆಟಲ್ ಡಿಟೆಕ್ಟರ್ ಇರುತ್ತೆ. ಅಲ್ಲ, ಕೈಯಲ್ಲಿ ಒಂದು ಏನೋ ಕಬ್ಬಣ ಹಿಡ್ಕೊಂಡು ಹೋದ್ರೆ ಅದು ಡಿಟೆಕ್ಟ್ ಆಗುತ್ತೆ ರೀ. ಅದು ಸ್ಕ್ಯಾನಿಂಗ್ ವ್ಯವಸ್ಥೆ ಇರುತ್ತೆ, ಪಾಸ್ ವ್ಯವಸ್ಥೆ ಇರುತ್ತೆ. ಹೌದು, ಅಷ್ಟಿದ್ರು ಕೂಡ ಹೇಗೋಯ್ತು ಅಂತ. ಹೇಗೋಯ್ತು? ಹಣ ಚಿನ್ನ ಗೊತ್ತಾಗ್ಲಿಲ್ವಾ ಅಲ್ಲಿನ ಸೆಕ್ಯೂರಿಟಿಗೆ? ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಳಗಡೆ ಹೋಗ್ಬೇಕು ಅಂದ್ರೆ ಪೊಲೀಸು ಇನ್ನು ಅಲ್ಲಿಷ್ಟಲ್ಲಿ ನಿಲ್ಲಿಸ್ಬಿಡ್ತಾರೆ ಪೊಲೀಸರು. ಯಾಕಪ್ಪ ಬಂದಿದೆ ಇಲ್ಲಿ, ಏನು ಅಷ್ಟೇ ನೋಡ್ಕೊಂಡು ಹೋಗು, ಒಳಗಡೆ ಬಿಡಲ್ಲ ಅಂತ. ಎಷ್ಟೋ ಜನರ ಕನಸ್ರಿ ಅದು. ನಮ್ಮಂತ ಸಾಮಾನ್ಯ ಜನಗಳ ಕನಸಿದೆ, ಒಳಗಡೆ ನೋಡ್ಬೇಕು ನಾವು ವಿಧಾನಸೌಧ ಹೇಗಿರುತ್ತೆ. ಅವರು ನವೀನ್ ಅನ್ನೋರ್ನ ಇವರು ಪರೀಕ್ಷೆ ಮಾಡ್ಲಿಲ್ವಾ? ಅವ್ರಿಗೆ ಏನಾದ್ರು ಸಪರೇಟ್ ಆಗಿ ಬಿಟ್ರಾ ಅಂತ? ಅಲ್ವಾ? ಹೇಗೆ ಅದು ಹೇಗಾಯ್ತು ಅಲ್ವಾ? ವಿಧಾನಸೌಧದಲ್ಲಿ ಆಗಿದೆ. ಅದಕ್ಕೆ ನವೀನ್ ಅವರು ಬಂಗಾರ ಏನೋ ಇದ್ದಾರೆ. ಓಕೆ, ಹಾಗಾದ್ರೆ ಈಗ ಸಚಿವರ ಆಪ್ತರು ಅಂದ್ಮೇಲೆ ಅವ್ರನ್ನ ಯಾವ್ದು ಮೆಟಲ್ ಡಿಟೆಕ್ಟರ್ ಇಂದ ಅವರನ್ನ ಅವರು ತಪಾಸಣೆ ಮಾಡಲ್ವಾ? ಯಾಕಾಗಲ್ಲ? ಬರೀ ಬಂಗಾರ ಒಯ್ದ್ರು, ಏನೋ ಒಂದು ಭದ್ರತಾ ಲೋಪ, ಏನೋ ಬಾಂಬ್ ಒಯ್ದಿದ್ದಪ್ಪ, ಅವಾಗ ಏನ್ ಕತೆ ಆಗಿರೋದು? ಅವಾಗ ಏನ್ ಮಾಡೋದು? ಬಾಂಬ್ ಒಯ್ದ್ರು, ಬಾಂಬ್ ಕಳ್ತನ ಆಯ್ತು ಅಂತ ಹೇಳ್ತಿದ್ರ? ಅಲ್ಲ, ಬಹಳ ವಿಚಿತ್ರ ರೀ. ಇದನ್ನ ನೋಡಿದ್ರೆ ಜನ ನಗೆ ಪಾಟ್ಲು ಈಡಾಗ್ತಾರೆ. 100% ಇದು ಕರ್ನಾಟಕದಕ್ಕೆ ವಿಧಾನಸೌಧದಲ್ಲಿ ಆಗಿದೆ ಅಂದ್ರೆ ನಗೆ ಪಾಟ್ಲು, ಅದಕ್ಕಿಂತ ಹೆಚ್ಚಿಗೆ ಶಾಕ್ ಕೂಡ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕಳ್ತನ ಆಗ್ತದೆ. ಡೈಲಿ ನಾವೇ ಸುದ್ದಿ ಮಾಡ್ತೀವಲ್ಲ, ಅಲ್ಲಿ ಕಳ್ತನ ಆಯ್ತು, ಆ ಶಟರ್ ಎತ್ ಕಳ್ತನ ಮಾಡಿದ್ರು, ಚಿನ್ನಾಭರಣ ಕಳ್ತನ ಆಯ್ತು ಅಂತ ಹೇಳಿ. ಚಿನ್ನಾಭರಣನೆ ಕಳ್ತನ ಆಗೋದು, ಇಲ್ಲಾಗಿರೋದು ಅದೇ ಅಲ್ಲ. 300 ಗ್ರಾಮ್ ಶಕ್ತಿಸೌಧ ಅಲ್ಲ, ಶಕ್ತಿಸೌಧ, ವಿಧಾನಸೌಧ ಟೈಟ್ ಸೆಕ್ಯೂರಿಟಿ. ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯಪ್ಪ ಟೈಟ್ ಸೆಕ್ಯೂರಿಟಿ ಅಂದ್ರೆ ವಿಧಾನಸೌಧ ಅಂತ ಹೇಳ್ತೀವಿ. ಅಲ್ಲೇ ಇಂತ ಭದ್ರತಾ ಲೋಪ ಆಗ್ಬಿಟ್ರೆ ಇನ್ನು ನಾರ್ಮಲ್ ಆಗಿ ಇವರು ಕರ್ನಾಟಕಕ್ಕೆ ಏನ್ ಭದ್ರತೆ ಕೊಡ್ತಾರೆ? ಹೇಗೆ ಇದು ಈ ಕ್ವಶನ್ ಇದೇ ಮೂಡೋದು ಇವಾಗ. ಅಲ್ಲ, ಈ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಈ ಗ್ಯಾರಂಟಿ ಯೋಜನೆ ಕೊಟ್ಟು ಅದನ್ನು ಕೊಟ್ಟು ಈ ಭದ್ರತೆ ಲೋಪಗಳಾಗ್ತಾ ಇದಾವ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಂದ ಅಂತಾನೆ ಅಲ್ಲ, ಬಟ್ ಈ ತರ ಆದ್ರೆ ಹೇಗ್ರಿ? ಅಲ್ಲ, ಇದಕ್ಕೆ ಆನ್ಸರ್ ಮಾಡೋದು ಯಾರು ಅಂತ ಹೇಳಿ. ಸಚಿವರ ಕಚೇರಿಯಲ್ಲಿ ಹಣ ತೆಗೆದುಕೊಂಡು ಹೋದ ನವೀನ್ ಯಾರು ಅನ್ನುವ ಒಂದು ಪ್ರಶ್ನೆ ಮೂಡ್ತಾ ಇದ್ದಾವೆ ಇವಾಗ. ನವೀನ್ ಹಾಗೂ ಸಚಿವರ ಭೈರತಿ ಸುರೇಶ್ ಇರೋ ಲಿಂಕ್ ಆದ್ರೂ ಏನು ಅನ್ನುವ ಕೂಡ ಕ್ವಶನ್ ಕೂಡ ಇದೆ. ಅವರಿಗೆ ಲಿಂಕ್ ಏನ್ರಿ?
ಅವ್ರಿಗೂ ಮತ್ತು ಈ ನವೀನ್ಗೂ ಸಚಿವರಿಗೂ ಲಿಂಕ್ ಏನು ಅನ್ನೋದು. ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡು ಹೋದ ನವೀನ್ ಯಾರು, ನವೀನ್ ಹಾಗೂ ಸಚಿವರ ಭೈರತಿ ಸುರೇಶ್ ಅವರಿಗೆ ಇರುವ ಲಿಂಕ್ ಏನು, ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡು ಬರ್ತಿದ್ದಾನೆ ಅಂದರೆ ಸಚಿವರ ಆಪ್ತಾನ ಅನ್ನುವ ಕ್ವಶನ್ ಕೂಡ ಇದೆ. ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ? ಹಾಗಾದ್ರೆ ಆ ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ ಅಥವಾ ಸಚಿವರಿಗೆ ಹಣವನ್ನ ಕೊಡೋದಕ್ಕೆ ತೆಗೆದುಕೊಂಡು ಬಂದಿದ್ನ? ಸಚಿವರ ಗಮನಕ್ಕೆ ಇರದೆ ಹಣ ಹಾಗೂ ಚಿನ್ನ ವಿಧಾನಸೌಧಕ್ಕೆ ಹೇಗ್ ಬಂತಾಗಾದ್ರೆ? ಅಷ್ಟು ಚಿನ್ನಾಭರಣ ಹಣ ಇರುವುದು ಗೊತ್ತಿದ್ರು ಸುಮ್ಮನಿದ್ರ ಸಚಿವರು? ಕಚೇರಿಯಲ್ಲಿ ಇಟ್ಟಾಗಲೇ ಕಳ್ಳತನ ಆಗಿದೆ ಅಂದ್ರೆ ಸಚಿವರ ಕಚೇರಿ ಅದೆಷ್ಟು ಸೇಫ್ ಹಾಗಾದ್ರೆ ವಿಧಾನಸೌಧದಲ್ಲಿ ಭದ್ರತೆ ಅನ್ನೋದೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಭದ್ರತೆ ಇದ್ದಿದ್ರೆ ಇಷ್ಟೊಂದು ಹಣ ಒಡವೆ ವಿಧಾನಸೌಧಕ್ಕೆ ಬರ್ತಿತ್ತ? ಹಾಗಾದ್ರೆ ಈ ಪ್ರಕರಣ ಇಲ್ಲಿಗೆ ಕೊನೆಗೊಳ್ಳುತ್ತಾ ಅಥವಾ ಸಂಪೂರ್ಣ ತನಿಖೆ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗ ನಾವು ತಮ್ಮ ಕಚೇರಿಯಲ್ಲಿಯೇ ಹಣ ಪತ್ತೆ ಆಗಿರುವುದಕ್ಕೆ ಸಚಿವರು ಸೈಲೆಂಟ್ ಆಗಿದ್ಬಿಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗೆ ಸಚಿವರ ಉತ್ತರವೇನು? ಭೈರತಿ ಸುರೇಶ್ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹಾಗಾದ್ರೆ ಇನ್ನು ಸಚಿವರು ಉತ್ತರವನ್ನ ನೀಡೋವರೆಗೂ ನಿಮ್ಮ ಆರ್ ಮ್ಯಾಕ್ಸ್ ನಿರಂತರ ವರದಿಯನ್ನ ಮಾಡುತ್ತೆ. ಎಸ್ ಮಲ್ಲಿಕಾರ್ಜುನ್, ಇವಾಗ ಸಚಿವರ ಕಚೇರಿಯಲ್ಲಿ ಹಣ ತೆಗೆದುಕೊಂಡು ಹೋಗಿದ್ದಾರೆ ನವೀನು ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಇರುವ ಲಿಂಕ್ ಏನು? ಪ್ರಶ್ನೆ ನಂದು ಇದು. ಅವ್ರಿಗೆ ಇರುವ ಲಿಂಕ್ ಏನು? ಮತ್ತೆ ಇನ್ನೊಂದು, ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆಗೆ ಯಾರೇ ಈ ಸುದ್ದಿ ಕೇಳಿದ್ರು ಕೂಡ ಅವರ ತಲೆಯಲ್ಲಿ ಹುಟ್ಟುವ ಪ್ರಶ್ನೆ ಒಂದೇ, ವಿಧಾನಸೌಧದೊಳಗೆ ಈ ಹಣದ ಅಗತ್ಯ ಏನಿತ್ತು ಅಂತ ಅಲ್ವಾ? ಅಗತ್ಯ ಏನಿತ್ತು? ಇದನ್ನ ಇನ್ನೊಂದು, ಸಚಿವರ ಹಣ ತಂದ್ರು, ಓಕೆ, ಹಣ ತಂದಿದ್ದಾರೆ. ಈ ಸಚಿವರ ಕಚೇರಿಯಲ್ಲಿ ಹಣ ಕಳ್ತನ ಆಗತ್ತೆ ಅಂದ್ರೆ ಸಚಿವರ ಕಚೇರಿ ಎಷ್ಟು ಸೇಫ್? ಅಲ್ಲ, ಮೊದಲು ಇವರೇನು ನವೀನ್ ಇದಾರಲ್ಲ, ಸುರೇಶ್ ಅವರ ಕಚೇರಿವರೆಗೂ ಹೇಗೆ ಹೋದ್ರು ಅಂತ. ಎಸ್, ಅದೊಂದು ದೊಡ್ಡ ಪ್ರಶ್ನೆ. ಅದು ಸುರೇಶ್ ಅವರ ಕಚೇರಿವರೆಗೂ ಹೇಗೆ ಹೋದ್ರು ಅಂತ ಇವರು ಅಲ್ಲ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಲಿಂಕ್ ಇರಲೇಬೇಕು. ಈಗ ನಾರ್ಮಲ್ ಪೀಪಲ್ ಹೋಗಿಲ್ಲ, ನಾವು ಸಚಿವರನ್ನ ಭೇಟಿ ಮಾಡ್ಬೇಕಂದ್ರೆ ಭೇಟಿ ಮಾಡಿಸ್ತಾರ ಇವರು? ಹೇಗಾಗುತ್ತೆ? ಸಾಧ್ಯನೇ ಇಲ್ಲ. ಭೇಟಿನೇ ಮಾಡ್ಸಕ್ಕಾಗಲ್ಲ. ಹೌದು, ಲಿಂಕ್ ಇರಬೇಕು, ಗೊತ್ತಿರಬೇಕು, ಆಪ್ತರ ಇರಬೇಕು. ಅವಾಗ ಮಾತ್ರ ತಾನೇ ಅವರಲ್ಲಿ ಹೋಗಕ್ ಸಾಧ್ಯ. ಹೌದು. ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗಂತೂ 100% ನೀವು ಬಿಡಲ್ಲ. ಸಚಿವರನ್ನ ಮೀಟ್ ಆಗಬೇಕು ಅಂದ್ರೆ ದೇವರನ್ನ ಮೀಟ್ ಆದಂಗೆ. ಅದು ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ನಾಳೆ ಬಲ್ರಿ, ನಮ್ದು ಏನಾದ್ರು ಕೆಲಸ ಇದೆ ಅಂದ್ರೆ ನಾಳೆ ಬನ್ರಿ ನೋಡೋಣ, ಸಾಹೇಬ್ರೆಲ್ಲ ಮೀಟಿಂಗ್ ಇದ್ದಾರೆ, ಅದು ಇದ್ದಾರೆ, ಇದು ಇದ್ದಾರೆ, ಹೀಗಳೇ ಕಳಿಸ್ತೀರಾ? ಅವರಂತೂ ಮೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಂದ್ಮೇಲೆ ಸಚಿವರಿಗೂ ಆ ಹಣ ತಂದಿರ್ತಕ್ಕಂಥ ನವೀನ್ಗೂ ಏನು ಲಿಂಕು ಅನ್ನೋದು, ಮತ್ತೆ ಹಣ ತಂದಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ತಂದಿದ್ದಾರೆ ಅಂದ್ರೆ ಆಪ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಓಕೆನಾ? ತಂದಿದ್ದಾರೆ, ಅಲ್ಲಿ ಕಚೇರಿಯಲ್ಲಿ ಕಳ್ಳತನ ಆಗಿದೆ ಅಂದರೆ ಆ ಕಚೇರಿ ಎಷ್ಟು ಸೇಫು? ಅಲ್ಲ, ನಿಮ್ಮ ಕಚೇರಿಯಲ್ಲಿ ಕಳ್ಳತನ ಆಗೋದಕ್ಕೆ ನೀವು ಬಿಡ್ತೀರಿ ಅಥವಾ ಕಳ್ಳತನ ಆದರೂ ಸುಮ್ಮನೆ ಇರ್ತೀರಿ ಅಂದರೆ, ಕರ್ನಾಟಕದಲ್ಲಿ ಕಳ್ಳತನ ಆಗೋದಕ್ಕೆ ಜನಗಳು ಆಶ್ಚರ್ಯ ಪಡುವಂಥ ಎಲ್ಲರೂ ಇದೆ ಸಾಧ್ಯತೆ. ಆಶ್ಚರ್ಯ ಪಡೋದೇ ಇಲ್ಲ ಅವರು. ವಿಧಾನಸೌಧದಲ್ಲಿ ಆಗಿದೆ ಬಿಡ್ರಿ, ನಮ್ಮ ಮನೇಲಿ ಕಳ್ಳತನ ಆದ್ರಿ ಅಂತ ಇದನ್ನೇ ಬರೋದಲ್ವಾ? ಅಲ್ವೇನ್ರಿ ಮಲ್ಲಿಕರ್? ಅದೇ ಬರುತ್ತಲ್ವಾ? ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ ಅಂತ ಅಂದರೆ ಈಗೆಲ್ಲೋ ಕರ್ನಾಟಕದಲ್ಲಿ ಎಲ್ಲೋ ಬೇರೆ ಕಡೆ ಕಳ್ಳತನ ಆಯ್ತಪ್ಪ, ಪೊಲೀಸ್ ಮೇಲೆ ನಾವು ಹೇಗೆ ನಾವು ಆರೋಪ ಮಾಡೋದು? ಪೊಲೀಸರೇ ನೀವು ಕರೆಕ್ಟ್ ಆಗಿಲ್ರಿ ಅಂತ ಹೇಳಿ. ವಿಧಾನಸೌಧದಲ್ಲಿ ಆಗ್ತಾ ಇದೆ ಅಲ್ಲಿ. ಅದೇ ಇವಾಗ ನವೀನ್ ಒಳಗಡೆ ಬರ್ತಿರ್ತಾನಲ್ಲ, ಅಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಗೊತ್ತಾಗಿರುತ್ತೆ, ಅಲ್ಲಿ ಯಾವ ಭದ್ರತಾ ಸಿಬ್ಬಂದಿ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಫೋನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದ ಟ್ರಸ್ಟಿ ಆಗಿರ್ತಕ್ಕಂಥ ವೀರೇಶ್ ಅವರು. ವೀರೇಶ್ ಅವರೇ, ಕರ್ನಾಟಕದ ವಿಧಾನಸೌಧದಲ್ಲಿ, ಶಕ್ತಿ ಕೇಂದ್ರದಲ್ಲಿ ನಮ್ಮ ಕರ್ನಾಟಕದ ಭವಿಷ್ಯವನ್ನ ನಿರ್ಧಾರ ಮಾಡುವಲ್ಲಿ ಕಳ್ಳತನ ಆಗಿದೆ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ಸರ್, ಈಗ ಫಸ್ಟ್ ಇವಾಗ ಏನು 200 ಗ್ರಾಮ್ ಚಿನ್ನ ಅಂತ ಹೇಳಿ ಹೇಳ್ತಾರೋ ಅದು ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಸುಮಾರು 32 ಲಕ್ಷ ರೂಪಾಯಿ ಆಗ್ತದೆ. ಜೊತೆಗೆ ಕ್ಯಾಶ್ ಒಂದು, ಈ ನಮ್ಮ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಒಂದು ಇದಿದೆ ಸರ್, ಯಾವುದೇ ವ್ಯಕ್ತಿ ಒಂದು ಸರ್ಕಾರಿ ಕಚೇರಿಗೆ ಅಷ್ಟು ಹಣ ಅಥವಾ ಇದನ್ನ ಚಿನ್ನನ ತೆಗೆದುಕೊಂಡು ಹೋಗೋದೇ ತಪ್ಪು. ಇವರು ಇಲ್ಲಿ ವರದಿ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗಿದ್ದಲ್ದಲೆ ಅಲ್ಲಿ ಬಿಟ್ಟು ಬಂದಿದ್ದಾರೆ ಅಂತ ಅಂದ್ರೆ ಆ ಹಣವನ್ನ ಅವರು ಲಂಚ ಕೊಡ್ಲಿಕ್ಕಾಗಿ ತಂದಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗ್ತದೆ.
ಇವರು ಕೊಟ್ಟಿದ್ದಾರೆ, ಅವ್ರು ತಗೊಂಡಿದ್ದಾರೆ, ಆಮೇಲೆ ಕಳ್ತನ ಆಗಿದೆ ಆ ಹಣ. ಹೀಗಾಗಿ ಅವ್ರು ಏನ ಹೇಳ್ತಾ ಇದ್ದಾರೆ, ಅವರು ತಂದವರು ಅದನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತಕ್ಕಂತ ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು ಆಕ್ಚುಲಿ ಅದು ಭ್ರಷ್ಟಾಚಾರದ ಹಣ. ಅಲ್ಲಿಯ ಕಚೇರಿಗೆ, ಯಾರು ಭೈರತಿ ಸುರೇಶ್ ಅವರ ಕಚೇರಿಗೆ ಕೊಡ್ಲಿಕ್ಕೆ ಅಂತ ತಂದಂತಹ ಹಣ. ಹೀಗಾಗಿ ಇದು ಭ್ರಷ್ಟಾಚಾರದ ನಿಗ್ರಹ ಕಾನೂನಿನ ಅಡಿಯಲ್ಲಿ ಬರ್ತದೆ. ಹೀಗಾಗಿ ಇದರ ಬಗ್ಗೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬೇಕು, ಮೊದಲನೇದಾಗಿ ಇರ್ತಕ್ಕಂಥದ್ದು. ಸರ್, ಆಮೇಲೆ ಇನ್ನೊಂದು, ಯಾವುದೇ ಸರ್ಕಾರಿ ಕಚೇರಿಗೆ ಯಾವುದೇ ವ್ಯಕ್ತಿ, ಈಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಗ್ಲಿ ಅಥವಾ ಅಲ್ಲಿಗೆ ಹೋಗ್ತಕ್ಕಂಥ ವ್ಯಕ್ತಿಗಳೇ ಆಗ್ಲಿ, ಈ ರೀತಿ ಹಣ ತೆಗೆದುಕೊಂಡು ಹೋಗೋದು ಕೂಡ ಭ್ರಷ್ಟಾಚಾರ ನಿಗ್ರಹ ಕಾನೂನಿನ ಪ್ರಕಾರ ಅದು ಒಂದು ಕಾನೂನು ಬಾಹಿರ. ಆಮೇಲೆ ಸಪೋಸ್ ಇವಾಗ ಅವ್ರು ಯಾರಿಗೋ ಕೊಡ್ಲಿಕ್ಕೆ ತಂದಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿಗೂ ಮತ್ತು ಅಲ್ಲಿ ಆ ಕಚೇರಿ ಭೈರತಿ ಸುರೇಶ್ ಅವ್ರಿಗೂ ಏನು ಸಂಬಂಧ? ಯಾವ್ದಾದ್ರು ಅವ್ರದ್ದು ಫೈಲುಗಳು ಪೆಂಡಿಂಗ್ ಇತ್ತ? ಅವ್ರು ಏನಾದ್ರು ಸರ್ಕಾರದಿಂದ ಕೆಲಸ ಆಗ್ಬೇಕಾಗಿದ್ದಕ್ಕೋಸ್ಕರ ಹಣವನ್ನು ತಂದು ಕೊಟ್ಟಿದಾರ? ಹೀಗಾಗಿ ಅದರ ಬಗ್ಗೆ ಕೂಡ ಇದು ಲೋಕಾಯುಕ್ತ ಪೊಲೀಸರಿಂದ ತಕ್ಷಣ ಅವರು ಕೇಸ್ ರಿಜಿಸ್ಟರ್ ಮಾಡಿ ಇದನ್ನ ತನಿಖೆ ಮಾಡ್ಬೇಕೇ ಹೊರತು ಇದು ಕಳ್ಳತನದ ವಿಷಯ ಅಲ್ಲ. ಇದು ಖಂಡಿತ ಇದರ ಹಿಂದೆ ಬಹಳ ದೊಡ್ಡ ಒಂದು ಷಡ್ಯಂತ್ರ ಇದೆ. ಇದು ಸರ್ಕಾರಕ್ಕೆ ಒಂದು ಮುಜುಗರ ತರ್ತಕ್ಕಂಥದ್ದು ಇದು ಒಂದು. ಆಮೇಲೆ ಎರಡನೇದು, ಈ ವಿಧಾನಸೌಧದಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇದೆ, ಎಲ್ಲರನ್ನೂ ಕೂಡ ಬ್ಯಾಗುಗಳನ್ನು ಕೂಡ ತಪಾಸಣೆ ಮಾಡ್ತಾರೆ. ಹಾಗಿದ್ರೆ ಇವರನ್ನ ಯಾಕೆ ನೀವು ತಪಾಸಣೆ ಮಾಡದಲ್ಲೇ ಒಳಗಡೆ ಬಿಟ್ರಿ? ಹಾಗಿದ್ರೆ ಇದು ಪೊಲೀಸ್ನವ್ರಿಗೂ ಗೊತ್ತಿತ್ತಾ ಇದು ಹೋಗ್ತಾ ಇದೆ ಅಂತಕ್ಕಂಥದ್ದು? ಹೀಗಾಗಿ ಇದು ಒಂದು ಬಹಳ ದೊಡ್ಡ ಷಡ್ಯಂತ್ರ, ಮತ್ತೆ ಇದು ಭ್ರಷ್ಟಾಚಾರದ ಬಹಳ ದೊಡ್ಡ ಪ್ರಕರಣ. ಹಿಂದೆ ಕೂಡ ನಾವು ನೋಡಿದೀವಿ, ವಿಧಾನಸೌಧಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಂದ ಇದು ಬಹಳಷ್ಟು ಹಣವನ್ನ ಇದು ಅವರ ಸುಪರ್ವಿನ್ ನಲ್ಲಿ ಇದ್ದಿದ್ದು ಕಂಡು ಬಂದಿರತಕ್ಕಂಥದ್ದು. ಪೊಲೀಸ್ ತನಿಖೆಯಾಗಿ ಕೊನೆಗೆ ಹಿಂದೆ ಕೂಡ ಒಂದು ಪ್ರಕರಣದಲ್ಲಿ ಅದು ಪ್ರಕರಣವನ್ನ ಮುಚ್ಚೆ ಹಾಕಿದೆ. ಹೀಗಾಗಿ ಇದರ ಬಗ್ಗೆ ಬಹಳ ಸಮಗ್ರವಾದಂತ ತನಿಖೆ ಆಗ್ಬೇಕು ಅಂತ ಹೇಳಿ ಒಂದು ಆಗ್ರಹ. ನೀವು ಹೇಳಿದ್ರಿ ನೀವು, ಅಂದ್ರೆ ಅಲ್ಲಿ ಚೆಕಿಂಗ್ ಇರುತ್ತೆ ಅಂತ, ಈ ಮೆಟಲ್ ಡಿಟೆಕ್ಟರ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಹೌದು ಇರ್ತದೆ. ಇದ್ದಾಗ ಅಲ್ಲ, ಈಗ ಪೊಲೀಸರು ಸಾಮಾನ್ಯ ವ್ಯಕ್ತಿಗಂತೂ ಅಲ್ಲಿ ಬಿಡೋದೇ ಇಲ್ಲ. ಹೌದು. ಅಂತ ಟೈಮ್ನಲ್ಲಿ ಇಷ್ಟು ದುಡ್ಡು ಮತ್ತೆ ಚಿನ್ನನ ಒಳಗಡೆ ತಗೊಂಡು ಹೋಗ್ತಾನೆ ಅಂದ್ರೆ ಈ ಪೊಲೀಸರು ಯಾಕೆ ಬಿಟ್ರು ಅನ್ನೋ ಒಂದು ಪ್ರಶ್ನೆ ನಮ್ಗೆ. ಸರ್, ಹೌದು. ಈಗ ತಾವ್ ನೋಡಿದ್ದೀರಾ, ಇವಾಗ ವಿಧಾನಸೌಧಕ್ಕೆ ಯಾವುದೇ ನಾಗರಿಕ ಎಂಟ್ರಿ ಆಗ್ಬೇಕಾದ್ರೂ ಕೂಡ ಇವಾಗ ಅವರು ಒಂದು ಆಪ್ ಮಾಡಿದ್ದಾರೆ, ಆಪ್ ಮೂಲಕ ಒಂದು ಪಾಸ್ ತಗೊಂಡು ಬರ್ಬೇಕು. ಆಮೇಲೆ ನಾವು ಕಾರಣ ಹೇಳ್ಬೇಕು, ಯಾವ ಕಾರಣಕ್ಕೆ ನಾವು ವಿಧಾನಸೌಧಕ್ಕೆ ಬರ್ತಾ ಇದ್ದೀವಿ, ಯಾವ ಅಧಿಕಾರಿನ ಭೇಟಿ ಮಾಡ್ತಾ ಇದ್ದೀವಿ, ಕಾರಣ ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಏನಿದೆ ಅದನ್ನು ಕೂಡ ತೋರಿಸ್ಬೇಕು. ಪಾಸ್ ತಗೋಬೇಕಾದ್ರೆ ತೋರಿಸ್ಬೇಕು, ಆನ್ಲೈನ್ ನಲ್ಲಿ ತಗೋಬೇಕಾದ್ರೆ ತೋರಿಸ್ಬೇಕು. ಇಷ್ಟೆಲ್ಲ ಭದ್ರತೆಗಳು ಇರ್ಬೇಕಾದ್ರೆ 200 ಗ್ರಾಮ್ ಚಿನ್ನ, 32 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಇದು. ಆಮೇಲೆ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ವ್ಯಕ್ತಿ. ಬಿಟ್ಟು ಬಂದ ಮೇಲೆ ತಕ್ಷಣ ಅವನು ಮನೆಗೆ ಹೋದ ತಕ್ಷಣ ಅದನ್ನ ಜ್ಞಾಪಿಸ್ಕೊಂಡು ಬರ್ಬೋದಿತ್ತಲ್ಲ. ಆಮೇಲೆ ನೆಕ್ಸ್ಟ್ ಡೇ ಯಾಕೆ ಇದು ರಿಪೋರ್ಟ್ ಆಯ್ತು ಅಂದ್ರೆ ಏನಾಗಿದೆ, ಕಳ್ಳತನ ಯಾರೋ ಏನಾಗಿದೆ ಅಲ್ಲಿ ಕಚೇರಿಯ ಸಿಬ್ಬಂದಿಗೆ ನೋಡಿರ್ತಕ್ಕಂಥ ಹಿಡಿದಿದ್ದಾರೆ. ಇವಾಗ ಹಿಡಿದು ಇವಾಗ ಏನಾಗಿದೆ, ಪೊಲೀಸ್ನವ್ರಿಗೆ ತನಿಖೆ ಮಾಡ್ಲಿಕ್ಕೆ FIR ಇಲ್ದಲೆ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರು ಹಿಡಿದಿರ್ತಕ್ಕಂಥದ್ದು ಅಲ್ಲಿಯ ಸರ್ಕಾರಿ ನೌಕರನ್ನೇ. ಸರ್ಕಾರಿ ನೌಕರನ್ನ ಹಿಡಿಬೇಕಾದ್ರೆ ನೀವು FIR ಇಲ್ದಲೆ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದ ತನಿಖೆ ಆಗ್ಬೇಕು. ನಾನು ಹೇಳ್ತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಲೋಕಾಯುಕ್ತ ಪೊಲೀಸ್ನವರು ಒಂದು ಸಿಯೋಮೋಟೋ ಅವರಿಗೆ ಪವರ್ಸ್ ಇದೆ ಸರ್. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಚಿನ್ನ ಮತ್ತೆ ಹಣ ಸಿಕ್ಕಿದ್ರೆ ಖಂಡಿತ ಅವರು ಸಿಯೋಮೋಟೋ ತನಿಖೆ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ. ಹೌದೌದು. ಮತ್ತೆ ಇನ್ನೊಂದು ಅಲ್ಲ, ಇವರು ಒಳಗ್ ಬಿಟ್ರು ಓಕೆ, ಇವ್ರು ತಗೊಂಡು ಹೋಗಿದ್ದು ಏನಕ್ಕೆ ಅನ್ನೋದು ದೊಡ್ಡ ಕ್ವಶನ್. ಅಲ್ರಿ, ಯಾರು ವಿಧಾನಸೌಧಕ್ಕೆ ದುಡ್ಡು ಚಿನ್ನ ತಗೊಂಡು ಹೋಗ್ತಾರೆ ಅಲ್ವಾ? ಸರ್, ಈಗ ಏನಾಗಿದೆ, ಈಗೆಲ್ಲ ಬಹಳಷ್ಟು ಜನ ತಮಗೆ ಗೊತ್ತಿರ್ಬೋದು, ಚಿನ್ನದ ರೂಪದಲ್ಲೂ ಕೂಡ ಇವತ್ತು ಲಂಚನ ಪಡಿತಕ್ಕಂತ ಒಂದು ಸಂಪ್ರದಾಯ ಬೆಳೆದು ಬಿಟ್ಟಿದೆ. ಹಣ ಆದ್ರೆ ರಿಸ್ಕ್ ಜಾಸ್ತಿ. ಯಾಕೆಂದ್ರೆ ಇವತ್ತು ಯಾವುದೇ ವ್ಯಕ್ತಿ 2 ಲಕ್ಷ ಜಾಸ್ತಿ ಹಣವನ್ನು ಇಟ್ಕೊಂಡು ಓಡಾಡ ಹಾಗೆ ಇಲ್ಲ. ಆದ್ರೆ ಚಿನ್ನಕ್ಕೆ ಒಂದು ಇದಿಲ್ಲ ಸರ್. ಇವಾಗ 200 ಗ್ರಾಮ್ ಚಿನ್ನ ನಾನು ತಗೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಜೊತೆಲಿ ಇಟ್ಕೊಂಡು ಹೋಗ್ಬೇಕಾ? ಏನೋ ಹೋಗ್ಲಿ, ಏನೋ ಮಗಳ ಮನೆಗೆ ಮಗಳು ಕೊಡಕ್ ಹೋಗ್ತಾ ಇದ್ದೀನಿ, ಈ ತರದ್ದೇನಾದ್ರೂ ಏನೋ ಮದುವೆ ಇದೆ ಮನೆಯಲ್ಲಿ ಕೊಂಡ್ಕೊಂಡು ಬರ್ತೀನ ಇದೆ ಅಂದ್ರೂ ಕೂಡ ಅದಕ್ಕೆ ಒಂದು ದಾಖಲೆ ಇರ್ಲೇಬೇಕು. ಈ 200 ಗ್ರಾಮ್ ಚಿನ್ನಕ್ಕೆ ಏನಿದೆ ದಾಖಲೆ ಸರ್? ಆಮೇಲೆ ಆ ಬಂದಂತಹ ವ್ಯಕ್ತಿ ವಿಧಾನಸೌಧಕ್ಕೆ ತರಬೇಕಾದ್ರೆ ಯಾಕೆ ತಂದಂತ ಅವಶ್ಯಕತೆ ಏನಿದೆ ಅಂದ್ರೆ ಸರ್, ಇದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಯಾವುದೋ ಒಂದು ಕೆಲಸಕ್ಕೆ ಲಂಚ ಕೊಡ್ಲಿಕ್ಕೆ ತಂದಂತಹ ಇದು ಚಿನ್ನ ಮತ್ತೆ ಹಣ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ. ಆಮೇಲೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ಹೊರತು ಅಲ್ಲಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇವಾಗ ಇದು ಏನಾಗಿದೆ,
ಅಲ್ಲಿ ಆ ಪ್ರಭಾವಿ ವ್ಯಕ್ತಿಗಳನ್ನ ಉಳಿಸ್ಲಿಕ್ಕೋಸ್ಕರ ಇವತ್ತು ಇದಕ್ಕೆ ಒಂದು ಕಳ್ಳತನದ ರೂಪವನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೌದು. ಅಂದ್ರೆ ಎಲ್ಲ ಈ ನೀವು ಹೇಳಿದ್ರೆ ಚಿನ್ನದ ರೂಪದಲ್ಲೂ ಕೂಡ ಲಂಚವನ್ನ ಕೊಡ್ತಿದ್ದಾರೆ ಅಂತ ಹೇಳಿ, ಬಟ್ ಇದನ್ನ ತಪ್ಪಿಸ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮ ಕರ್ನಾಟಕದ ಜನದ ಕ್ವಶನ್ ಇದೆ, ಅಂದ್ರೆ ಚಿನ್ನ ಯಾಕೆ ತಗೊಂಡು ಹೋದ್ರಿ ನೀವು ವಿಧಾನಸೌಧಕ್ಕೆ ಅಂತ. ಹೌದಾ? ಸರ್ ಹಿಂದೆ ಸರ್ ಇದೇ ತರದ ಪ್ರಕರಣದಲ್ಲಿ 20 ಲಕ್ಷ ರೂಪಾಯಿ ಏನೋ ಒಂದು ಕ್ಯಾಶ್ ಸಿಕ್ಕಿದ ಪ್ರಕರಣ ಮುಚ್ಚೆ ಹಾಕಿದ್ರಲ್ಲ ಸರ್, ಅದು ಆಚೆಗೆ ಬರಲೇ ಇಲ್ಲ ಕೊನೆಗೆ. ಅದು ಕೂಡ FIR ಆಯ್ತು, ತನಿಖೆ ಆಯ್ತು. ಏನಾಯ್ತು ಕೊನೆಗೆ ತನಿಖೆ ಆಗಿದ್ದು? ಹೀಗಾಗಿ ಸರ್ ಇವತ್ತು ವಿಧಾನಸೌಧದ ಪಾವಿತ್ರತೆ ಅಂತೂ ಇವತ್ತು ಅದಕ್ಕೆ ಯಾವುದೇ ಒಂದು ಪವಿತ್ರತೆ ಉಳಿದಿಲ್ಲ. ಈ ತರದ ಹಗರಣಗಳಿಂದ ಅದಕ್ಕೂ ಕೂಡ ವಿಧಾನಸೌಧದ ಹೆಸರಿಗೂ ಕೂಡ ಇವತ್ತು ಕಪ್ಪು ಮುಸಿಯನ್ನು ಬೆಳಿತಕ್ಕಂತ ಕೆಲಸವನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ದುಡ್ಡು ಕೊಡ್ತಕ್ಕಂತ ಭ್ರಷ್ಟರು ಮಾಡ್ತಾ ಇದ್ದಾರೆ. ಇವರು ಭ್ರಷ್ಟರು ಸೇರಿ ಅಲ್ಲೂ ಕೂಡ ಈ ತರದ ವ್ಯವಹಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅಂದ್ರೆ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಹಣದ ರೂಪದಲ್ಲಿ ಅಥವಾ ಚಿನ್ನದ ರೂಪದಲ್ಲಿ ಅಂತಕ್ಕಂಥದ್ದು ಈ ಘಟನೆ ಸಾಬೀತುಪಡಿಸ್ತದೆ. ಓಕೆ ಓಕೆ, ಥ್ಯಾಂಕ್ ಯು ವೀರೇಶ್ ಅವರೇ ನಮ್ಮ ಆರ್ಮ್ಯಾಕ್ಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ಬ್ರೇಕ್. ಆರ್ಮ್ಯಾಕ್ಸ್ ನ್ಯೂಸ್ನಲ್ಲಿ ಈಗೊಂದು ವಿರಾಮ. ನಿಮ್ಮ ಒಡವೆಗಳನ್ನ ಅಡ ಇಟ್ಟು ವೇಸ್ಟ್ ಆಗಿ ಬಡ್ಡಿ ಕಟ್ತಿದ್ದೀರಾ? ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಇಲ್ಲಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಇಂದಿನ ಮಾರ್ಕೆಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಡಿಫರೆನ್ಸ್ ಅಮೌಂಟ್ ನ ಸ್ಪಾಟ್ ನಲ್ಲೇ ಕೊಡ್ತಾರೆ. ಹಾಗೆ ನಿಮ್ಮ ಒಡವೆಯಲ್ಲಿರೋ ಸ್ಟೋನ್ಗೂ ಒಳ್ಳೆ ಬೆಲೆ ಸಿಗುತ್ತೆ. ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಇಂದಿನ ಮಾರ್ಕೆಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಡಿಫರೆನ್ಸ್. ಕರ್ನಾಟಕ ಸರ್ಕಾರದ ಒಡೆತನದ ಪ್ರಮುಖ ವಿದ್ಯುತ್ ಉತ್ಪಾದನಾ ಸಂಸ್ಥೆಯಾಗಿದ್ದು ಜಲವಿದ್ಯುತ್, ಉಷ್ಣ, ಅನಿಲ, ಸೋಲಾರ್ ಮತ್ತು ವಿಂಡ್ ಪವರ್ ಮೂಲಗಳಿಂದ ರಾಜ್ಯಕ್ಕೆ ಅಗತ್ಯವಾದ ವಿದ್ಯುತ್ ಉತ್ಪಾದಿಸುತ್ತಿದೆ. ಕೆಪಿಸಿಎಲ್ 5 ದಶಕಗಳಿಗೂ ಅಧಿಕ ಕಾಲದಿಂದ ಗೃಹ ಬಳಕೆ, ಕೃಷಿ, ಕೈಗಾರಿಕೆ ಹಾಗೂ ಅತ್ಯವಶ್ಯಕ ಸೇವೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ಹೆಮ್ಮೆಯ ಕೆಪಿಸಿಎಲ್ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆಯಲ್ಲಿ ಕಾರ್ಯಕ್ಷಮತೆಯನ್ನ ಹೊಂದಿದೆ. ಕೆಪಿಸಿಎಲ್ ಕರ್ನಾಟಕದ ಅಭಿವೃದ್ಧಿ ಪಥಕ್ಕೆ ಬದ್ಧವಾಗಿದೆ. ಕೆಪಿಸಿಎಲ್ ಕರ್ನಾಟಕಕ್ಕೆ ಶಕ್ತಿ, ಭವಿಷ್ಯಕ್ಕೆ ಬೆಳಕು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ವಿಧಾನಸೌಧದೊಳಗಡೆ ಲಕ್ಷಗಟ್ಟಲೆ ಹಣ ತೆಗೆದುಕೊಂಡಂತ ವೆಲ್ಕಮ್ ಬ್ಯಾಕ್. ಅದೇ ಗೊತ್ತಾಯ್ತಲ್ಲ ವಿಷಯ ಏನು ಅಂತ. ವಿಷಯ ಇದೆ, ಕರ್ನಾಟಕದ ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಕಳ್ಳತನ ಆಗಿದೆ ಅಂದರೆ ಹೇಗಾಗಿದೆ, ಅಲ್ಲಿ ದುಡ್ಡು ಎಷ್ಟು ತಗೊಂಡು ಹೋಗಿದ್ರು, ಯಾತಕ್ಕೋಸ್ಕರ ತಗೊಂಡು ಹೋಗಿದ್ರು, ಯಾರ ಕಚೇರಿಗೆ ತಗೊಂಡು ಹೋಗಿದ್ರು, ಅದು ಹೇಗೆ ಕಳ್ಳತನ ಆಯಿತು, ದೊಡ್ಡ ಆಶ್ಚರ್ಯಪಡುವ ಸುದ್ದಿನೇ ಇದು. ಯಾಕಂತ ಹೇಳಿದ್ರೆ ಕರ್ನಾಟಕದ ವಿಧಾನಸೌಧ, ಶಕ್ತಿ ಸೌಧ ಅಂತ ಏನು ಕರಿತೀವಿ, ಅಲ್ಲಿ ಕಳ್ಳತನ ಆಗಿದೆ. ವಿಧಾನಸೌಧ ಅಂದರೆ ಏನ್ರಿ ವಿಧಾನಸೌಧ? ಬರೀ ಸಿಮೆಂಟಿಂದ ಕಟ್ಟಿದಷ್ಟೇನಾ? ಕರ್ನಾಟಕದ ಭವಿಷ್ಯ ನಿರ್ಧಾರ ಆಗುತ್ತಲ್ಲಿ. ಆ ಜಾಗದಲ್ಲಿ ಕಳ್ಳತನ ಆಗಿದೆ ಮಲ್ಲಿಕಾರ್ಜುನ್. ಹೌದು. ಏನು ಅನ್ಸುತ್ತೆ ನಿಮಗೆ ಅದು? ಫಸ್ಟ್ ಆಫ್ ಆಲ್ ನನಗೆ ಹೇಳಿ. ಇದು ಕರ್ನಾಟಕದ ಗೌರವ, ಹೌದು. ಆಮೇಲೆ ಪ್ರಜಾಪ್ರಭುತ್ವದ ಸಂಕೇತ ಇದು. ಏನು ವಿಧಾನಸೌಧ ಅಂದ್ರೆ ಅಲ್ಲೇ ಭದ್ರತಾ ಲೋಪ ಅಂತೆ ಅಂದ್ರೆ ಜನರಿಗೆ ಭದ್ರತೆ ಹೇಗೆ ಸಿಗುತ್ತೆ? ಅದೇ ಒಂದು ದೊಡ್ಡ ಕಾಡೋ ಪ್ರಶ್ನೆ. ಅಂದ್ರೆ ಭದ್ರತಾ ಲೋಪ ಅಂದ್ರೆ ಇದು ಸಣ್ಣದ ಭದ್ರತಾ ಲೋಪ ಅಲ್ಲ ಮಹೋದಯ. ಇದೊಂದು ವಿಧಾನಸೌಧ, ವಿಧಾನಸೌಧದಲ್ಲೇ ಭದ್ರತಾ ಲೋಪ ಅಂದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಲೇಬೇಕಿದು. ಅಲ್ಲ, ಅಲ್ಲೇ ಕಳ್ಳತನ ಆಗುತ್ತೆ ಅಂದ್ರೆ ಕರ್ನಾಟಕ ಜನತೆನ ಹೇಗೆ ಭದ್ರವಾಗಿ ನೋಡ್ಕೋತಾರೆ? ಅದೇ ಕ್ವಶನ್ ಅಲ್ವಾ? ಇದು ನಮ್ ಕ್ವಶನ್ ಅಷ್ಟೇ ಅಲ್ಲ, ಜನರ ಕ್ವಶನ್ ಇದು. ಜನಗಳ ಕ್ವಶನ್ ಇದು. ಜನರಿಗೋಸ್ಕರ ಇರುವ ಸರ್ಕಾರ ತಮ್ಮ ಕಚೇರಿಯನ್ನೇ
ಭದ್ರತೆಯಾಗಿ ಇಟ್ಕೊಳಕ್ ಆಗ್ತಿಲ್ಲ. ನಮಗೆ ನೀವು ಭದ್ರತೆ ಹೋಗ್ಲಿ ಬಿಡ್ರಿ, ಭದ್ರತೆ ನೀವು ಇಟ್ಕೊಂತಿರೋ ಬಿಡ್ತಿರೋ ಬೇರೆ ವಿಚಾರ. ಅಲ್ಲಿ ಕಳ್ತನ ಆಯ್ತು ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ವಾ? ಅಲ್ಲಿ ಹಣ ತಂದಿರೋದು ನಿಮಗೆ ಗೊತ್ತಿರ್ಲಿಲ್ವಾ? ನಮ್ಮ ದೊಡ್ಡ ಕ್ವಶನ್ ಇದು. ನಮಗೆ ಇಷ್ಟೇ ಹೇಳ್ಬಿಟ್ಟು ನಿಮ್ಗೆ ಹಣ ತಂದಿರೋದು ಗೊತ್ತಿತ್ತಾ ಇಲ್ವಾ? ಇನ್ನೊಂದು, ಹಣ ತಂದಿರೋದು ಗೊತ್ತಿತ್ತು ಅಂದರೆ ಯಾವುದಕ್ಕೋಸ್ಕರ ತಂದಿದ್ರು ಅನ್ನೋದು ಬೇಕೇ ಬೇಕು. ಇದು ಕರ್ನಾಟಕ ಜನತೆಗಳಿಗೆ ಬೇಕೇ ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಲಂಚದ ಹಣ, ಭ್ರಷ್ಟಾಚಾರ ಆಗಿದೆ ಅಂತಾನೆ ಆಗುತ್ತೆ. ಮತ್ತಿನ್ನೊಂದು, ಈ ಭ್ರಷ್ಟಾಚಾರ ಎಲ್ಲೆಲ್ಲೋ ಆಚೆ ಆಗುತ್ತೆ, ಬೇರೆ ಬೇರೆ ಕಡೆ ಎಲ್ಲ ಡೀಲ್ ನಡೆಯುತ್ತೆ. ಯಾವುದೋ ಹೋಟೆಲ್ನಲ್ಲೋ ಅಲ್ಲೋ ಇಲ್ಲೋ ಯಾವುದೇ ಒಂದು ಟೆಂಡರ್ ವಿಚಾರಕ್ಕೆ ದುಡ್ಡು ತಂದು ಕೊಡ್ತಾರೆ ಅನ್ಕೋಬಹುದು. ವಿಧಾನಸೌಧಕ್ಕೆ ಹಣ ಬಂದಿದೆ. ವಿಧಾನಸೌಧದವರೆಗೂ ಬಂದ್ಬಿಡ್ತಾ ಡೀಲ್ಗಳು? ಹಂಗಾದ್ರೆ ವಿಧಾನಸೌಧಕ್ಕೆ ಬಂದಿದೆ ಅಂದ್ರೆ ಮತ್ತೆ ಇನ್ನೇನ್ರಿ ಬರ್ಬೇಕು? ಎಲ್ಲಿಗೆ ಹೋಗುತ್ತೆ ಇನ್ನು ಅಂತ ಹೇಳಿ ನಾವು ಇದನ್ನ ಲಂಚದ ಹಣ ಅಂತ ನಾವು ನಿಮ್ಮನ್ನ ಹೇಳ್ತಾ ಇಲ್ಲ. ನೀವು ಯಾಕೆ ಬಂತು ಹಣ? ಆ ನವೀನ್ ಅನ್ನೋ ವ್ಯಕ್ತಿ ಯಾಕೆ ತಂದ? ಸಚಿವರಿಗೂ ಅವನಿಗೂ ಏನ್ ಸಂಬಂಧ? ಅಲ್ಲ, ಸಚಿವರಿಗೆ ಗಿಫ್ಟ್ ಕೊಡಕ್ ತಂದಿದ್ದ ಅಂತ ಅಲ್ವಾ? ಹೌದು, ಅದು ನಮಗ್ ಬೇಕು. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಫೋನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಬಾಗಲಕೋಟೆಯಿಂದ ಉಮೇಶ್ ಅಂತ. ಉಮೇಶ್ ಅವರೇ, ವಿಧಾನಸೌಧದಲ್ಲೇ ಕಳ್ಳತನ ಆಗಿದೆ, ಸಚಿವರ ಕಚೇರಿಯಲ್ಲೇ ಆಗಿದೆ, ಈ ಎಲ್ಲೆಲ್ಲೋ ಡೀಲಿಂಗ್ಗಳು ನಡೀತಾವೆ ಅಂತ ಕೇಳಿದ್ವಿ, ಆಗಿದೆ, ಈಗ ವಿಧಾನಸೌಧಕ್ಕೆ ಬಂದು ತಲುಪಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಸರ್. ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ. ಕಂದಾಯ ಇಲಾಖೆಯಿಂದ ಈ ವಿಧಾನಸೌಧದವರೆಗೆ ಹೋಗಿದೆ, ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಹೇಳ್ತಿದ್ರಲ್ಲ. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ. ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಕಂದಾಯ ಇಲಾಖೆಯಿಂದ ಬೆಂಗಳೂರು ದಿಲ್ಲಿವರೆಗೂ ನೋಡಿ, ಇದು ವಿಧಾನಸೌಧದಲ್ಲಿ ನಾಚಿಕೆ ಆಗ್ಬೇಕು ಇವರಿಗೆ. ಎಲ್ಲಿಂದ ದುಡ್ಡು ಬರ್ತಾರೆ ಇವರು? ಏನ್ ಅನ್ಸೋದೇನು? ಪ್ರತಿಯೊಂದು ಇಲಾಖೆಯು ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಕೂಡಿದೆ ಈ ಸರ್ಕಾರ. ಅಲ್ಲ, ಅದೇ ಅಲ್ಲಿ ಹಣ ತಗೊಂಡು ಹೋಗ್ತಾರೆ ಅಂತಂದ್ರೆ ಈ ಬಹಳ ವಿಚಿತ್ರ ಅಂತೂ ಅನ್ಸೋದು ಸಾಮಾನ್ಯವಾಗಿ ಇದ್ದೇ ಇದೆ. ಅದು ಇನ್ನೊಂದು, ವಿಧಾನಸೌಧದಲ್ಲಿ ಸಾಮಾನ್ಯ ವ್ಯಕ್ತಿಗೆ ಒಳಗಡೆ ಬೀಳಲ್ಲ, ದುಡ್ಡು ತಗೊಂಡು ಹೋಗ್ತಾರೆ ಅಂದ್ರೆ ಅನ್ಸೋದು ಸಾಮಾನ್ಯ. ಮತ್ತು ಸಚಿವರ ಕಚೇರಿಗೆ ಹೋಗಿದೆ, ಅಲ್ಲೇ ಕಳ್ತನ ಆಗಿದೆ. ಏನ್ ಕೇಳ್ಬೇಕು? ದಿನ ಬೆಳಗಾದ್ರೆ ಇದನ್ನೇ ಕೇಳ್ಬೇಕಾಗಿದೆ ಸರ್ ನಾವು. ಅಂದ್ರೆ ಅಲ್ಲ, ಕಂದಾಯ ಇಲಾಖೆಯಲ್ಲಿ ಬರ್ಲಿ, ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನಗರಸಭೆ ಪಾಲಿಕೆಯಲ್ಲಿ ಬರ್ರಿ, ವರ್ಷಗಟ್ಲೆ ಈ ಖಾತೆಗಾಗಿ ಜನ 60 ವರ್ಷದವ್ರು ಹೋದ್ರು ಅಲಿತಾ ಇದ್ರು, ಒಂದು ಖಾತೆ ಮಾಡಿ ಕೊಡ್ತಾ ಇಲ್ಲ ಬೋಳಿ ಮಕ್ಕಳು. ಅಲ್ಲ, ನಿಮ್ ಸಿಟ್ಟು ನಮ್ಗೆ ಅರ್ಥ ಆಯ್ತು. ವ್ಯಕ್ತಪಡಿಸೋದು ಸ್ವಲ್ಪ ಒಳ್ಳೆ ರೀತಿಲಿದ್ರಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಕರ್ನಾಟಕದ ವಿಧಾನಸೌಧದಲ್ಲಿ, ಶಕ್ತಿ ಸೌಧದಲ್ಲಿ ಕಳ್ಳತನ ಆಗಿರೋದು ಜನಗಳಿಗೆ ಶಾಕ್ 100%. ಮಲ್ಲಿಕಾರ್ಜುನ್, ಏನ್ ಹೇಳ್ತೀರಿ ಅಂತ? ಎಷ್ಟು ಹೇಳಿದ್ರು, ಎಷ್ಟು ಹೊಗಳಿದ್ರು ಪದಗಳೇ ಸಿಗ್ತಾ ಇಲ್ಲ ಇವ್ರನ್ನ ಹೊಗಳೋದಕ್ಕೆ. ಅಂದ್ರೆ ಇವಾಗ ಯಾವುದೇ ಒಂದು ಸಚಿವರು ಇರ್ತಾರೆ ಅಥವಾ ಸಚಿವರ ಕಚೇರಿ ಇರುತ್ತೆ ಅಂದ್ರೆ ಅದಕ್ಕೊಂದು ಹೊಣೆಗಾರಿಕೆ ಇರುತ್ತೆ. ಈಗ ನಾವು ಹೇಳ್ತಾ ಇರೋದು ಅಥವಾ ಕೇಳ್ತಾ ಇರೋದು ನಮ್ದು ಮಾಧ್ಯಮದವ್ರದ್ದು ಅಷ್ಟೇ ಪ್ರಶ್ನೆ ಅಲ್ಲ, ಇದು ಜನಗಳ ಪ್ರಶ್ನೆ. ಅದಕ್ಕೆ ಹೊಣೆಗಾರಿಕೆಯನ್ನ ಹೊತ್ಕೊಂಡು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಂಥದ್ದು ಅವ್ರ ಕರ್ತವ್ಯ. ಅದನ್ನ ಅವ್ರು ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಹಿಂಗೆ ಊಹಾಪೋಹಗಳು ಆಗಿರ್ಬೋದು ಅಥವಾ ಸತ್ಯನೇ ಆಗಿರ್ಬೋದು, ಇದು ಹಿಂಗೆ ತೇಲ್ಕೊಂಡು ಹೋಗುತ್ತೆ. ಅದಕ್ಕೆ ಸಚಿವರ ಕಚೇರಿ ಆಗ್ಲಿ ಸಚಿವರಾಗ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವುದು ಜನಗಳ ಹಕ್ಕು. ಹೌದು. ಒಂದು, ಆ ಪ್ರಶ್ನೆಗೆ ಉತ್ತರ ಕೊಡುವ ಕರ್ತವ್ಯ ನಿಮ್ದು ಸಚಿವರೇ. ನಮಗಿದು ಕ್ಲಾರಿಟಿ ಬೇಕೇ ಬೇಕು. ಕ್ಲಾರಿಟಿ ಸಿಗೋವರೆಗೂ ಆರ್ಮ್ಯಾಕ್ಸ್ ನ್ಯೂಸ್ ನಿರಂತರವಾಗಿ ಸುದ್ದಿ ಮಾಡ್ತಿದ್ರ ಬಗ್ಗೆ. ಸುಮ್ಮನೆ ಕೂಡುವ ಪ್ರಶ್ನೆಯೇ ಇಲ್ಲ. ಯಾಕಂತ ಹೇಳಿದ್ರೆ ದೊಡ್ಡ ಅಪಾದನೆ ಇದು, ಸಣ್ಣದಂತೂ ಅಲ್ವೇ ಅಲ್ಲ. ಆ ಹಿಸ್ಟ್ರಿಯಲ್ಲೇ ನಡೆದಿದೆ ಅಂತ ನಾನಂತೂ ಕೇಳಿಲ್ಲ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ, ಅದು ಯಾವ ಹಣ? ಲಂಚದ ಹಣನ ಅನ್ನುವ ಒಂದು ದೊಡ್ಡ ಪ್ರಶ್ನೆ. ನಮಗದು ಕ್ಲಿಯರ್ ಆಗಬೇಕು. ಜನಗಳಿಗೆ ನೀವು ಕೊಡಲೇಬೇಕು. ಬೇರೆ ಕಡೆ ಆಗಿದೆ ಅಂದರೆ ಬೇರೆ ಬೇರೆ ಲೋಕಾಯುಕ್ತದವ್ರು ನೋಡ್ಕೋತಾರೆ, ಇಲ್ಲೂ ಲೋಕಾಯುಕ್ತದವ್ರು ನೋಡ್ಕೊಳ್ಳೇಬೇಕು. ಬಟ್ ಕರ್ನಾಟಕ ಜನತೆ ಕ್ವಶನ್ ಮಾಡೋದು ವಿಧಾನಸೌಧದಲ್ಲಿ ಆಗಿದೆ ಅಂದರೆ ಸುಮ್ಮನೆ ಅಂತೂ ಇರೋದೇ ಇಲ್ಲ. ಪ್ರಶ್ನೆ ಮಾಡೇ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹಕ್ಕಿದೆ, ನಿಮಗೆ ಉತ್ತರ ಕೊಡುವ ಹಕ್ಕು ಇದೆ. ಇದನ್ನು ಕ್ಲಾರಿಟಿ ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಾವಂತೂ ಬಿಡೋದೇ ಇಲ್ಲ.
ಈಗ ಹೇಗಾಗಿದೆ ಅಂದ್ರೆ ಮಹೋದಯ್, ಅಲ್ಲಿ ಕಳ್ಳತನ ಮಾಡಿರೋರನ್ನ ಇವರು ಬಂಧನವನ್ನ ಮಾಡಿದ್ದಾರೆ, ತನಿಖೆಯನ್ನ ಮಾಡಬಹುದು. ಬಟ್ ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಇವನ್ ಏನಕ್ಕೆ ತಂದಿದ್ದ ಅದು ಮೇನು ಕಳ್ಳತನ ಅಲ್ಲ ರೀ, ಕಳ್ಳತನ ಆಗಿದೆ ಅಲ್ಲಿ. ಬೇರೆ ಏನು ಕುರ್ಚಿ ಕಳ್ಳತನ ಆಯ್ತು, ಕುರ್ಚಿ ಕಳ್ಳತನ ಆಯ್ತು ರೀ, ಬಿಡ್ರಿ, ಕುರ್ಚಿ ಕಳ್ಳತನ ಆಯ್ತು. ಓಕೆ, ಹೋಗ್ಲಿ. ಹೌದು, ಅಂದ್ರೆ ನಾನು ಹೇಳ್ತಾ ಇರೋದು ಕಳ್ಳತನ ಮಾಡ್ಬೋದು ಅಂತ ಅಂದ್ರೆ ಇವಾಗ ಅಲ್ಲಿ ದುಡ್ಡು ಹೆಂಗ್ ಹೋಯ್ತು ಅನ್ನೋದು ನಾನು ಹೇಳ್ತಾ ಇರೋದು. ಕಳ್ಳತನ ಮಾಡ್ಬೋದು ಅಂದ್ರೆ ವಿಧಾನಸೌಧದಲ್ಲಿ ಅಂತ ಅಲ್ಲ, ಆಗಿದೆ ಅಂತ ಇಟ್ಕೊಳ್ಳೋಣ, ಬೈ ಮಿಸ್ ಆಯ್ತಪ್ಪ. ಆ ದುಡ್ಡು ಒಳಗಡೆ ಹೇಗೆ ಹೋಯ್ತು, ಅದು ಯಾವ ದುಡ್ಡು ನಮ್ಮ ದೊಡ್ಡ ಪ್ರಶ್ನೆ ಇದೆ. ಇದಕ್ಕೆ ಬಿಟ್ರೆ ನಾವು ಬೇರೆ ಏನು ಕೇಳ್ತಾನೆ ಇಲ್ಲ. ಹೌದು, ನಾವು ಹೇಳೋದಾದ್ರೆ ಏನ್ ಗೊತ್ತಾ, ತನಿಖೆಯನ್ನ ಮಾಡ್ಬೇಕಾಗಿರೋದು ಕಳ್ಳತನಕ್ಕಿಂತ ಅದನ್ನ ಏನಕ್ಕೆ ಒಯ್ದ್ರು, ಯಾರಿಗ್ ಕೊಡೋಕಾಗೋಯ್ದ್ರು, ಫೋಕಸ್ ಮಾಡ್ಬೇಕಾಗಿರೋ ಅದ್ರ ಮೇಲೆ ಬಿಟ್ಟು ಅದನ್ನ ಮುಚ್ಚಾಕಣಕ್ಕೆ ಕಳ್ಳತನದ ಹಿಡ್ಕೊಂಡು ಬರೀ ಅದೊಂದೇ ಮಾಡೋದಲ್ಲ. ಈ ಆಂಗಲ್ ಅಲ್ಲೂ ಪೊಲೀಸರು ತನಿಖೆಯನ್ನ ನಡೆಸಲೇಬೇಕು. ಈ ಆಂಗಲ್ ಅಲ್ಲೇ ತನಿಖೆ ಆಮೇಲೆ ಇವರು ಒಳಗಡೆ ಬರ್ತಿರ್ತಾರಲ್ಲ, ಅವಾಗ ಯಾವ ಅಧಿಕಾರಿಗಳಿದ್ರು ಅಥವಾ ಯಾವ ಭದ್ರತಾ ಸಿಬ್ಬಂದಿಗಳಿದ್ರು ಅನ್ನೋದು ಸಿಸಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತಲ್ಲ. ಆ ಭದ್ರತಾ ಸಿಬ್ಬಂದಿಗಳನ್ನ ಹಿಡ್ಕೋಬೇಕಪ್ಪ. ಹೌದು, ಹಿಡ್ಕೊಂಡು ಕ್ವಶನ್ ಮಾಡ್ಬೇಕು, ಅವ್ರಿಗೆ ಹೆಂಗ್ ಬಿಟ್ರಿ ನೀವು, ಹೌದು ಹೇಗ್ ಬಿಟ್ರಿ, ಅವಾಗ ಅವ್ರಿಗೆ ಗೊತ್ತೇ ಆಗುತ್ತೆ. ಇಲ್ಲ ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಅದಕ್ಕೆ ನಾವು ಒಳಗ್ ಬಿಟ್ವಿ ಅಂತ ಅವ್ರು ಹೇಳ್ಬೋದಲ್ಲ. ನಮಗ್ ಯಾವ ಆಂಗಲ್ ಬೇಕಲ್ಲ, ನಮ್ಗೆ ಬೇಕಾಗಿರೋದು ಈ ಆಂಗಲ್. ಹೌದು, ಕಳ್ಳತನ ಆಯ್ತು, ಕಳ್ಳ ಸಿಕ್ತ, ನಮ್ಗೆ ಬೇಕಾಗಿಲ್ಲ ಅದು. ಏನು ದುಡ್ಡು ಯಾಕೆ ಹೋಯ್ತಲ್ಲಿ ವಿಧಾನಸೌಧದಲ್ಲಿ? ಬೇರೆ ಕಡೆ ಕಳ್ಳತನ ಆಗಿದ್ರೆ, ಕಳ್ಳ ಸಿಕ್ಕ ಅಂದ್ರೆ ಭಾರಿ ಸಂತೋಷ ಆಗುತ್ತೆ ನಮ್ಗೆ. ಕಳ್ಳರು ಸಿಗಬೇಕು, ಕಳ್ಳತನ ಕಡಿಮೆ ಆಗಬೇಕು. ಆದ್ರೆ ವಿಧಾನಸೌಧದಲ್ಲಿ ಆ ದುಡ್ಡು ಹೋಗಿದ್ದು ಹೇಗೆ? ನಮ್ಗೆ ಆ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಸಚಿವರೇ. ಇದ್ರ ಬಗ್ಗೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಮೇಲೆ, ಸರ್ಕಾರದ ಮೇಲೆ ಆಪಾದನೆ ಬಂದಿದ್ರೆ ಅದನ್ನ ಆಪಾದನೆಯನ್ನ ತಳ್ಳಿ ಉತ್ತರ ಕೊಡುವ ಮೂಲಕ ನೀವು ತಳ್ಳಿ ಹಾಕಬಹುದು. ಉತ್ತರ ಅದನ್ನು ಸಮಂಜಸವಾಗಿರಬೇಕು, ಕರ್ನಾಟಕದ ಜನತೆ ಒಪ್ಪುವಂತಿರಬೇಕು. ಆ ಉತ್ತರವನ್ನ ನಾವು ನಿಮ್ಮಿಂದ ಬಯಸ್ತಾ ಇದ್ದೀವಿ. ಹೌದು ಮಹೋದಯ್, ಏನ್ ಗೊತ್ತಾ, ಈ ನಾವು ನಡೆಸ್ತಿರುವಂತಹ ಚರ್ಚೆ ಏನಿದೆ, ಯಾರನ್ನು ತಪ್ಪಿತಸ್ಥ ಅಂತ ಘೋಷಣೆ ಮಾಡಕ್ಕಲ್ಲ. ಯಾವುದೇ ವ್ಯಕ್ತಿ ಅಥವಾ ಸಚಿವರ ವಿರುದ್ಧ ತೀರ್ಪು ನೀಡೋದು ನ್ಯಾಯಾಲಯದ ಕೆಲಸ. ನಾವು ನ್ಯಾಯಾಲಯ ಅಲ್ವೇ ಅಲ್ಲ. ಒಂದ್ ಕ್ವಶನ್ ಏನಂದ್ರೆ, ಸಾರ್ವಜನಿಕ ಕಟ್ಟಡದಲ್ಲಿ ಭದ್ರತೆ ಕುರಿತು ಅನುಮಾನ ಹುಟ್ಟಿದಾಗ ಜನರ ಪರವಾಗಿ ಪ್ರಶ್ನೆ ಕೇಳುವುದು ಒಂದು ಮಾಧ್ಯಮದ ಕರ್ತವ್ಯ. ಇದು ಹೌದು ಹೌದು, ಆ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫೋನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಶಾಸಕರು ಶ್ರೀವತ್ಸ ಸರ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ವಿಧಾನಸೌಧದಲ್ಲಿ ಕಳ್ಳತನ ಆಗಿರೋದು ಸರ್, ಏನ್ ಹೇಳ್ತೀರಿ ಇದಕ್ಕೆ? ಅಲ್ಲ, ಇದಕ್ಕೆ ಏನ್ ಹೇಳ್ಬೇಕು? ಬೇಲಿಯೇ ಎದ್ದು ಹೊಲ ಮೇಯ್ತು ಅಂತ ಹೇಳ್ಬೇಕಾ, ಭದ್ರತಾ ಲೋಪ ಅಂತ ಹೇಳ್ಬೇಕಾ? ಒಂದು ವಿಧಾನಸೌಧದಂತ ಕಡೆ ಕಳ್ಳತನ ಆಗತ್ತೆ, ಕಳ್ಳತನ ಆಗಿದ್ದು ಮಾರನೇ ದಿವಸ ಸಿಗುತ್ತೆ ಅನ್ನೋಷ್ಟ್ರ ಮಟ್ಟಿಗೆ ಆದ್ಮೇಲೆ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ ಅಂತ ಮೊದಲನೇದು. ಹೇಗೆ ಒಳಗಡೆ ಬಿಟ್ರು? ಹಾಗಾದ್ರೆ ಒಳಗಡೆ ಹೇಗೆ ಒಡವೆ ಅಥವಾ ಚಿನ್ನ ಇದನ್ನ ಹಣವನ್ನ ತೆಗೆದುಕೊಂಡು ಹೋಗಕ್ಕೆ ಹೇಗೆ ಅನುಮತಿ ಕೊಟ್ರು? ಕೊಡ್ಲೇಬಾರದು ಅಂತ ಇದೆ. ಹೇಗ್ ಕೊಟ್ರು? ಕೊಟ್ಟ ಮೇಲೆ ಇದು ಅವರಿಗೆ ಅದು ಹೇಗ್ ಬಿಟ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಒಂದು ಬಿಟ್ಟಿದ್ದು ಅಂದ್ರೆ ಮೊದಲೇ ಗೊತ್ತಿರುತ್ತೆ, ಇಂಥವ್ನ್ ಬರ್ತಾನೆ, ಹಿಂಗಿರುತ್ತೆ, ಈ ಬ್ಯಾಗನ್ನು ಒಳಗಡೆ ಕಳಿಸು ಅಂತ ಹೇಳಿರ್ಬೋದು. ಹೇಗ್ ಬಿಡ್ತಾರೆ? ಕಾನೂನು ಮಾಡಿದ್ದು ಯಾರನ್ನು ಒಳಗಡೆ ಬಿಡಬಾರ್ದು, ಈ ತರದ್ದು ಬಿಡಬಾರ್ದು ಅಂತಿದ್ಮೇಲೆ ಒಳಗಡೆ ಬಿಟ್ರು ಅಂದ್ರೆ ಮೇಲ್ಗಡೆ ಇನ್ಸ್ಟ್ರಕ್ಷನ್ ಬಂದಿರುತ್ತೆ. ಅದು ಯಾವ ಸಚಿವರ ಚೇಂಬರ್ಗೆ ಹೋಗುತ್ತೆ, ಅವರೇ ಜವಾಬ್ದಾರಿ ಹೊತ್ಕೋಬೇಕಲ್ಲ. ಹೌದು ಹೌದು ಸರ್, ಹೌದು. ಆ ಹಿನ್ನೆಲೆಯಲ್ಲಿ ಭದ್ರತಾ ಲೋಪದ ಜೊತೆಗೆ ಇದು ಪೂರ್ತ ತನಿಖೆ ಆಗಬೇಕು. ಮೊದಲಿಂದನೂ ನಾವು ಆರೋಪ ಮಾಡ್ತಾ ಇದ್ದೀವಿ, ಈ ಸರ್ಕಾರದಲ್ಲಿ ಇದು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಹೇಳ್ತಾನೆ ಇದ್ವಿ. ಇದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಇಲ್ಲಂದ್ರೆ ಹೇಗ್ ಮಾಡಕ್ ಸಾಧ್ಯ? ಅದು ಒಂದು ನಗರಾಭಿವೃದ್ಧಿ ಇಲಾಖೆ ಸಚಿವರ ಹತ್ರ ಹೋಗುತ್ತಾ, ಬೇರೆ ಎಲ್ಲ ಹೋಗುತ್ತೆ ಅಂತ ಇಲ್ಲ. ಹೋಗಿದ್ದು ಇಲಾಖೆ ಸಚಿವರ ಕೊಠಡಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತಲ್ಲಿ ಬೀಗ ಹಾಕೊಂಡು ಏನಿದೆ ಅರ್ಥವೇ ಆಗ್ತಿಲ್ಲ ನಮ್ಗೆ. ಹಾಗಾಗಿ ಯಾರು ದೂರುದಾರ ಇದ್ದಾರೆ ಅವನ್ನ ತನಿಖೆಗೆ ಒಳಪಡಿಸ್ಬೇಕು. ತೀವ್ರ ತನಿಖೆ ಆದ ನಂತರನೇ ಇದು ಗೊತ್ತಾಗೋದು ಅಂತ ಅನ್ಸುತ್ತೆ. ಹೌದು ಸರ್, ಹೌದು ಹೌದು. ಅಂದ್ರೆ ಈ ಸರ್ಕಾರದಲ್ಲಿ ಇನ್ನೊಂದು ಶಕ್ತಿ ಸೌಧ, ವಿಧಾನಸೌಧದಲ್ಲೇ ಕಳ್ಳತನ ಆಗುತ್ತೆ ಅಂದ್ರೆ ಇನ್ನು ಆಚೆ ಕಡೆ ಎಷ್ಟರ ಮಟ್ಟಿಗೆ ಇವರು ಭದ್ರತೆ ಕೊಡ್ತಾರೆ ಅಂತ. ಅದೇ ಇದು ಕಳ್ಳತನದ ಹೆಸರಿನಲ್ಲಿ ಅರ್ಜಿ ಹೋಗಿದೆ. ಇದು ಕಳ್ಳತನನ ಅವ್ರಿಗೆ ತಗೊಂಡೋಗಕ್ ಹೇಳಿದ್ರ ಅನೇಕ ಅನುಮಾನಗಳು ಇದ್ರ ಹುಟ್ಕೊಂಡಿದೆ.
ಅವ್ರು ಯಾಕೆ ಫಸ್ಟ್ ಆಫ್ ಆಲ್ ಬ್ಯಾಗ್ ಹೆಂಗ್ ಒಳಗ್ ಬಂತು, ಹ್ಮ್ ಬಂದಾಗ ಯಾವ ಅವನ ಅಧಿಕಾರಿ ಅಲ್ಲಿ ಸೆಕ್ಯೂರಿಟಿಲಿ ಇದ್ರು, ತಪಾಸಣೆ ಅಧಿಕಾರಿ ಯಾರು, ಹ್ಮ್ ಅದು ಎಲ್ಲವೂ ಆದಾಗ ಮಾತ್ರ ಹೊರಗ್ ಬರುತ್ತೆ. ಹ್ಮ್ ಹ್ಮ್ ಒಟ್ಟಾರೆ ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಆಗ್ತಿದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಹ್ಮ್ 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 ಹೌದು ಸರ್, ಹೌದು. ಅಂದ್ರೆ ಕರ್ನಾಟಕ ಜನತೆಗೆ ಈ ಸುದ್ದಿ ಕೇಳಿದ್ರೆ 100% ಶಾಕ್ ಆಗೇ ಆಗುತ್ತೆ. ಅಯ್ಯೋ, ಹ್ಮ್ ಇದಕ್ಕಿಂತ ದೊಡ್ಡ ಶಾಖೆ ಏನು ಇಲ್ವೇ ಇಲ್ಲ ಸರ್. ಹ್ಮ್ ಸಮಗ್ರ ತನಿಖೆ ಆಗ್ಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತೀನಿ. ಹೌದು ಸರ್, ಹೌದು ಹೌದು ಹೌದು. ಹೌದು ಸರ್. ಥ್ಯಾಂಕ್ ಯು ಸರ್, ನಮ್ಮೊಂದಿಗೆ ನಮ್ಮ Thank you. ಜೊತೆಗೆ ಮಾತನಾಡಿದ್ದಕ್ಕೆ. ನಮಸ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಕರ್ನಾಟಕ ಜನತೆಗೆ ಇವತ್ತಿನ ಸುದ್ದಿ ಶಾಕಿಂಗ್ ಸುದ್ದಿ. ಮನೆಯಲ್ಲಿ ಕೂತು ನೀವು ನೋಡ್ತೀರಿ ಅಂತ ಅಂದರೆ ಮಲ್ಕೊಂಡ್ರೆ ಎದ್ದು ಕೂಡ್ತೀರಿ. ಕಳ್ಳತನ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಿಲ್ಲ, ನಿಮ್ಮ ಜಿಲ್ಲೆಯಲ್ಲಾಗಿಲ್ಲ, ನಿಮ್ಮ ತಾಲೂಕಲ್ಲಂತೂ ಆಗೇ ಇಲ್ಲ. ಆದರೆ ಆಗಿರೋದು ಎಲ್ಲರಿಗೂ ಸಂಬಂಧಪಟ್ಟ ಕರ್ನಾಟಕದ 6 ಕೋಟಿಗೆ ಜನತೆಗೆ ಸಂಬಂಧಪಟ್ಟ ವಿಧಾನಸೌಧದಲ್ಲಿ. ಶಾಕ್ ಆಯ್ತಾ? ಆಗಲೇಬೇಕ್ರಿ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ ಅಂದರೆ ಶಾಕ್ ಆಗದೆ ಇರೋಕ್ಕಾಗುತ್ತಾ? ನಿದ್ದೆಯಲ್ಲಿದ್ರು ಎದ್ದು ಕೂಡ್ತೀರಿ ನೀವು ಇವಾಗ. ಏನಂತೀರಿ ಮಲ್ಲಿಕಾರ್ಜುನ್? ಹೌದು. ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ಎದಕ್ಕೆ ತೆಗೆದುಕೊಂಡು ಹೋದ್ರು? ಹಾಗಾದ್ರೆ ಎಲ್ರಿಗೂ ಕೇಳುವಂತ ಪ್ರಶ್ನೆನೇ ಇದು. ಎಷ್ಟು ಸರಿ ಹೋದ್ರದು ಅದೇ ಒಂದೇ ಪ್ರಶ್ನೆ. ಒಬ್ಬ ಈ ಕರ್ನಾಟಕದ ಸಾಮಾನ್ಯ ವ್ಯಕ್ತಿಗೂ ಕ್ವಶನ್ ಕೇಳಿದ್ರು ವಿಧಾನಸೌಧಕ್ಕೆ ದುಡ್ಡು ಯಾಕೆ ಹೋಯಿತು, ಯಾವ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ತಗೊಂಡೋಗಿದ್ದೀರಿ ನೀವು? ಹಾ, ಬೇರೆ ಕಡೆ ಹೋಗ್ಲಿ ಮಾದೆ, ಒಂದ್ ಮಾಲ್ ಅಲ್ಲಿ ಸ್ಕ್ಯಾನಿಂಗ್ ಇಲ್ದೆ ಒಳಗ್ ಬಿಡಲ್ರಿ. ಅದೇ ಹೇಳ್ತಾ ಇರೋದು. ಇನ್ನು ಇವ್ರು ಶಕ್ತಿ ವಿಧಾನಸೌಧದಲ್ಲಿ ಇವ್ರು ಹಂಗೆ ಬಿಡ್ತಾರಂತೆ ಅಂದ್ರೆ ಏನ್ ಇದ್ರ ಕತೆ ಹಾಗಾದ್ರೆ? ಅಲ್ಲಿ CCTV ಇದ್ದೇ ಇರುತ್ತೆ. ಹೌದು. ಯಾವ ದಿನ ಕಳ್ಳತನ ಆಗಿದೆ ಗೊತ್ತಿದೆ. ಹಾ, ಅವ್ನು ಕಳ್ಕೊಂಡಿರೋದನ್ನು ಹೇಳಿದಾನೆ. ನವೀನ್ ಅನ್ನುವಂಥವನು ಇದ್ದೇ ಇದ್ದಾನೆ. ಹೌದು. ನನ್ನನ್ನು ಒಳಗಡೆ ಹೋಗ್ಬೇಕಾದ್ರೆ ಈ ವ್ಯಕ್ತಿ ನನ್ನನ್ನು ಸ್ಕ್ಯಾನ್ ಮಾಡಿ ಬಿಟ್ಟ ಅಲ್ವಾ? ಇದು ನಮಗೆ ಬೇಕು. ಒಳಗಡೆ ಯಾವ ವ್ಯಕ್ತಿ ಒಳಗಡೆ ಬಿಟ್ಟ, ಯಾವ ಆಫೀಸರ್ ಬಿಟ್ಟ, ಹೌದು, ಅವನಿಗೆ ಚೆಕ್ ಮಾಡುವಾಗ ಡಿಟೆಕ್ಟ್ ಆಗ್ಲಿಲ್ವಾ? ಅದು ಹೌದು, ಆ ಮಷಿನ್ ಡಿಟೆಕ್ಟ್ ಆಗ್ಲಿಲ್ಲ. ಅದು ರೂಲ್ಸ್ ಇರೋದು ಹಂಗೆ. ಅಷ್ಟೊಂದು ಹಣ ಶಕ್ತಿ ಸೌಧದಲ್ಲಿ ನಾವು ಒಯ್ಯಕ್ ಚಾನ್ಸೇ ಇಲ್ರಿ. 100% ಅದು ಅದೇ ಹೇಳ್ತಾ ಇರೋದು. ಇವಾಗ ಸರ್ ಕಡೆ ಮಾತಾಡುವಾಗ ಅದನ್ನೇ ಹೇಳಿದ್ರು. ಹೌದು. ಇವಾಗ ಒಳಗಡೆ ಬಿಡುವಾಗ ಗೊತ್ತಾಗ್ಲಿಲ್ವಾ, ಅಥವಾ ನೀವು ಒಳಗಡೆ ತರ್ತೀರಿ ಅಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ರ? ಮೊದ್ಲೇ ಪ್ಲಾನ್ ಇತ್ತಾ? ಆ ಅಧಿಕಾರಿಗೆ ಹೇಳಿದ್ರ ನೀವು ಇವನನ್ನು ಚೆಕ್ಕೇ ಮಾಡ್ಬೇಡಪ್ಪ, ನಮ್ಮವನು ಒಳಗಡೆ ನಮಗೋಸ್ಕರ ಬರ್ತಾವನೆ, ಇದು ಸಾಮಾನ್ಯ ಜನರ ಪ್ರಶ್ನೆ ಇರೋದೇ ಇದು. ಇದೇ ಪ್ರಶ್ನೆ ಇರೋದು. ಹಾಗಾದ್ರೆ ಅವ್ರನ್ನ ಅಷ್ಟು ಸಲೀಸಾಗಿ ನೀವು ಬಿಟ್ಬಿಟ್ರಿ ಅಂದ್ರೆ ಅವರು ನಿಮ್ಮ ಆಪ್ತನಾಗಿದ್ನಾ? ಅವನು ನಿಮ್ ಕಚೇರಿಗೆ ಬರ್ತಾನಂದ್ರೆ ದುಡ್ಡು ತಗೊಂಡು ಯಾಕೆ ತಗೊಂಡ್ ಬಂದ? ಇದು ಕ್ಲಾರಿಟಿ ಬೇಕಾಗಿರೋದು. ಇದು ಸಿಗೋವರೆಗೂ ಇವತ್ತಲ್ಲ ನಾಳೆನೂ ಕೂಡ ಸುದ್ದಿ ಮಾಡ್ತೀವಿ ನಾವು. ಇದ್ರ ಬಗ್ಗೆ ಕರ್ನಾಟಕ ಜನಕ್ಕೆ ಸುದ್ದಿ ಬೇಕು. ಎಲ್ಲೂ ಭ್ರಷ್ಟಾಚಾರ ಆಗಬಾರದು. ನಮ್ಮ ದೇಹ ಇರೋದು ಅಷ್ಟೇ. ಇದು ಜನಹಿತಕ್ಕಾಗಿರುವ ಚಾನೆಲ್. ನಾವು ಬಿಡೋದಿಲ್ಲ. ಕಂಟಿನ್ಯೂಸ್ ಆಗಿ ಸುದ್ದಿ ಹೊಡಿತೀವಿ ಇದ್ರ ಬಗ್ಗೆ. ಕ್ಲಾರಿಟಿ ಬೇಕು. ಯಾರಿಗೂ ಟಾರ್ಗೆಟ್ ಮಾಡುವಂತದಲ್ಲ ಇದು. ಸಾಧ್ಯ. ಶಕ್ತಿ ಸೌಧವನ್ನ, ಅದರ ಆಡಳಿತ ವ್ಯವಸ್ಥೆಯನ್ನ ಅಥವಾ ಭದ್ರತಾ ಹಿತದೃಷ್ಟಿ ಏನಿದೆ ಅದನ್ನ ಗಟ್ಟಿಗೊಳಿಸುವಂತ ಕೆಲಸ ನಮ್ಮ ಚಾನಲ್ ಇಂದ ಮಾಡ್ಬೇಕು. 100% ಯಾರನ್ನು ಟಾರ್ಗೆಟ್ ಮಾಡಲ್ಲ, ಯಾರಿಂದನೂ ಬೀಳಲ್ಲ. ಜನಗಳಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಬಿಡಲ್ಲ. ಇದು ಆರ್ಮ್ಯಾಕ್ಸ್, ಇದು ಜನಹಿತಕ್ಕಾಗಿ ಬಿಡೋದೇ ಇಲ್ಲ ನಾವು. ನಮಗೆ ಆನ್ಸರ್ ಬೇಕು ಸಚಿವರೇ. ಯಾರು ಆನ್ಸರ್ ಕೊಡ್ತೀರೋ, ಯಾರು ಸಂಬಂಧಪಟ್ಟಿದ್ದೀರಾ ಇದಕ್ಕೆ ಸಚಿವರು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅವ್ರು ದಯವಿಟ್ಟು ಆನ್ಸರ್ ಮಾಡಿ. ನಿಮ್ಮ ಆನ್ಸರು ಜನಗಳೆಲ್ಲರೂ ಮೆಚ್ಚುವಾಗಿರಬೇಕು, ಎಲ್ರಿಗೂ ಒಪ್ಪಿಗೆ ಆಗಬೇಕು. ಅಲ್ಲ, ಇದು ಈ ಬಂಗಾರ ತಂದಿದ್ದು, ಈ ದುಡ್ಡು ತಂದಿದ್ದು ಈ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಜೊತೆ ಮಾತಾಡ್ಬಿಟ್ಟು ಇವನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ತಂದಿದ್ದ. ಇನ್ನು ನಮಗೆ ಹೇಳಿ ಸಮಾಧಾನ ಆಗಬೇಕು. ದುಡ್ಡಿಲ್ಲಿ ನಮ್ಮ ಕರ್ನಾಟಕಕ್ಕೆ ಇಷ್ಟು ಯೂಸ್ ಆಗ್ತಾ ಇತ್ತು, ಅಭಿವೃದ್ಧಿ ಆಗ್ತಾ ಇತ್ತು, ವಿಧಾನಸೌಧಕ್ಕೆ ಇಷ್ಟು ಯೂಸ್ ಆಗ್ತಾ ಇತ್ತು, ಕರ್ನಾಟಕದ ಜನತೆ ರೋಡ್ ಮಾಡೋದಕ್ಕೋಸ್ಕರ ಯೂಸ್ ಆಗ್ತಾ ಇತ್ತು, ನಮಗೆ ಬೇಕು ಯಾವುದಕ್ಕೆ ಅಂತ. ಅದನ್ನು ಬಿಟ್ಟು ತಂದಿದ್ದಾರೆ, ದುಡ್ಡು ಸಿಕ್ಕಿದೆ, ಕಳ್ಳನ ಸಿಕ್ಕಿದಾನೆ, ಬೇಡ ನಮಗೆ. ಹಾ ಅಲ್ವಾ? ಬೇಡ. ಅಲ್ಲಿ CCTV ಪರಿಶೀಲನೆ ಮಾಡಬೇಕು, ಪ್ರೋಟೋಕಾಲ್ ಗಳನ್ನ ಭದ್ರಪಡಿಸಬೇಕು. ಅಂದ್ರೆ ಇದು ಒಂದು ರಾಜಕೀಯ ಪ್ರಶ್ನೆ ಅಲ್ಲ, ಆಡಳಿತಾತ್ಮಕ ಪ್ರಶ್ನೆ ಇದು. ಹೌದೌದು, ಅದೊಂದೇ. ರಾಜಕೀಯವಾಗಿ ಪ್ರಶ್ನೆ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೇವೆ, ವಿರೋಧ ಪಕ್ಷದವರಲ್ಲ ನಾವು. ನಾವು ಜನಗಳಿಗೋಸ್ಕರ ಇರೋದು. ನಮ್ಮ ಪ್ರಶ್ನೆ ಇಷ್ಟೇ, ಜನಗಳಿಗೆ ಅನ್ಯಾಯವಾದ್ರೆ ನಾವು ಸುಮ್ಮನೆ ಇರಲ್ಲ. ಆ ಪ್ರೋಟೋಕಾಲ್ ಹೇಗೆ ಲೂಪ್ ಹೋಲ್ ಆಗೋಯ್ತು ಅದು ಬೇಕು. ನಿಮ್ಮನ್ನ ಒಳಗಡೆ ಬಿಡುವಾಗ ಆ ವ್ಯಕ್ತಿ ದುಡ್ಡು ತಗೊಂಡು ಒಳಗಡೆ ಹೋಗುವಾಗ ಯಾರು ಚೆಕ್ ಮಾಡಿದ್ರು CCTV ವಿಜುವಲ್ಸ್ ಬೇಕು. 100% ಬೇಕ್ರಿ. ದುಡ್ಡು ತಗೊಂಡು ಒಳಗಡೆ ಹೋಗ್ತಾನೆ ಅಂದ್ರೆ ತಂದ, ಅಲ್ಲಿ ಕಳೆದೋಯ್ತು, ಸಿಕ್ತು, ಮತ್ತೆ ವಾಪಸ್ ಸಿಕ್ತು, ಇಲ್ಲಿಗೆ ಬಿಡೋದಾ?
ಹಿಂಗಾದ್ರೆ ಮುಂದೆ ಮತ್ತೊಂದಾಗುತ್ತೆ, ಇನ್ನು ಇದಕ್ಕಿಂತ ದೊಡ್ಡದಾಗುತ್ತಪ್ಪ. ಇವಾಗ 1.5 ಲಕ್ಷ ತಂದಿದ್ದಾನೆ ಅಂತ ಇದೆ, ಒಂದು 300 ಗ್ರಾಮ್ ಚಿನ್ನ ತಂದಿದ್ದಾನೆ ಅಂತ ಇದೆ, ನಾಳೆ ದೊಡ್ಡದಾಗಿ ತರ್ತಾನೆ, ಚೀಲ್ಗಡ್ಲೆ ತರ್ತಾನೆ ಒಳಗಡೆ. ಹೇಗೆ ಅವಾಗ ಹೆಂಗ್ ಬಿಡ್ತಾರೆ? ಚೀಲ್ಗಡ್ಲೆ ತಂದ, ಇದು ಮುಚ್ಚೋಯ್ತು ಅಂದ್ರೆ ಹೇಳ್ತಾ ಇರೋದು ನಾನು. ಇದು ಮುಚ್ಚೋಯ್ತು ಅಂದ್ರೆ ಮೊದಲು ಆಗಿತ್ತು ಈ ತರ, ಬೇರೆ ಬೇರೆ ಸರ್ಕಾರ ಇದ್ದಾಗ ಬಂತು ಅಂತ ಅಲ್ಕೋಣ. ಅವ್ರ ಸರ್ಕಾರ ಇದ್ದಾಗ ಆಗಿಲ್ವಾ? ಅವಾಗ ಯಾಕೆ ಸುಮ್ಮನೆ ಇದ್ರಿ? ಅವರಿಗೆ ಈ ಪ್ರಶ್ನೆ ಅಥವಾ ಈ ಆನ್ಸರ್ ಕೊಡೋದಕ್ಕೆ ನಾವು ಬಿಡಬಾರದು. ಈ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕರೆಕ್ಟ್ ಆಗಿ ಶಿಕ್ಷೆ ಆಗಬೇಕು. ಯಾರು ಮಾಡಿದಾರೆ ಅವ್ರಿಗೆ ಕರೆಕ್ಟ್ ಆಗಿ ತನಿಖೆ ಆಗಬೇಕು, ತನಿಖೆಯಾಗಿ ಶಿಕ್ಷೆ ಆಗಬೇಕು. ಇದು ಇಲ್ಲಿಗೆ ಮುಚ್ಚಾಕುವಂತ ಸುದ್ದಿ ಅಲ್ಲ, ಮುಚ್ಚಾಕುವಂತ ವಿಷಯ ಅಂತೂ ಅಲ್ವೇ ಅಲ್ಲ. ನಾನು ತಿಳ್ಕೊಂಡಿರುವ ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಸಚಿವರ ಕಚೇರಿಯಲ್ಲಿ ಕಳ್ಳತನ ಆಗಿರೋದು ಕೇಳಿ ನನಗಂತೂ ಶಾಕ್ ಆಗೋಯ್ತು. ನಿಮ್ಗಾಗಿಲ್ವಾ? ಎಲ್ರಿಗೂ ಆಗುತ್ತೆ. ಆಮೇಲೆ ನಾವು ಪ್ರಶ್ನೆಯನ್ನ ಕೇಳ್ತೀವಲ್ಲ, ಇದೊಂದೇನು ಅಪರಾಧ ಅಲ್ಲ, ಇದು ಪ್ರಜಾಪ್ರಭುತ್ವದ ಮೂಲ ಅಂಶ. ಇದು ಯಾವ್ದೋ ಜನ ಅಂತ ಯಾರು ಕೇಳ್ತಾರೆ? ಹೇಳ್ತಾರೆ, ಯಾಕೆ ಕೇಳ್ತಾರೆ, ಏನ್ ಕೇಳ್ತಾರೆ ಅಂತ. ಆ ರೀತಿ ಅಲ್ಲ, ಇದು ಒಂದು ಪ್ರಜಾಪ್ರಭುತ್ವದ ಮೂಲ ಅಂಶ. ಇದು ಕ್ವಶನ್ ಮಾಡ್ಲೇಬೇಕು. ಕ್ವಶನ್ ಅನ್ನು ಮಾಡ್ಲಿಲ್ಲ ಅಂದ್ರೆ ಮಾಧ್ಯಮದವ್ರದ್ದು ಧರ್ಮನೂ ಅಲ್ಲ, ಅಥವಾ ಜನರು ನಾವು ಓಟ್ ಹಾಕಿರ್ತೀವಲ್ಲ, ನಮಗೂ ಒಂದು ಹೊಣೆಗಾರಿಕೆ ಅನ್ನೋದು ಇರಲ್ಲ. ಹೌದು, ಜನಗಳು ಕೇಳಿದ್ರೆ ಅವ್ರು ಹೆದರ್ಸ್ಬಿಡ್ತಾರೆ. ಜನಗಳು ಕೇಳಿದ್ರೆ ನಿಮ್ಗೆ ಯಾಕೆ ಬೇಕು, ನಿಮ್ಗೆ ಯಾಕಪ್ಪ ಬೇಕು, ಯಾರಿಗೆ ಬಂದಿಲ್ಲ, ಈಗ ಏನಾದ್ರು ಬಂದಿಲ್ಲ ಅಂತ ಮಾಧ್ಯಮದವ್ರು ಕ್ವಶನ್ ಮಾಡಿದ್ರೇನೆ ಇವರು ಸುಮ್ನೆ ಇರಲ್ಲ. ಯಾವ್ದು ಬಂದಿಲ್ಲ, ಯಾಕೆ ಬಂದಿಲ್ಲ, ಪೇಪರ್ ಕೊಡಿ, ಬರ್ದು ಕೊಡಿ, ಲಿಸ್ಟ್ ಕೊಡಿ, ನೋಡೋಣ ಅಂದ್ರೆ ಅವರ ಧ್ವನಿಯನ್ನ ಎಷ್ಟರ ಮಟ್ಟಿಗೆ ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಈ ತರ ಇದ್ದಾಗ ಮಾಧ್ಯಮದವರಾಗಿ ನಾವೇ ಸುಮ್ಮನೆ ಕೂತ್ರೆ ಮಾಧ್ಯಮ ಆಗಿ ಮಾಧ್ಯಮದ ಕೆಲಸ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿ ಆಗುತ್ತೆ. ಅದಕ್ಕೆ ನಾವು ಸುಮ್ಮನೆ ಕೂಡ ಪ್ರಶ್ನೆನೇ ಇಲ್ಲ ಬಿಡಿ. ಇದರಲ್ಲಿ ಇದು ಉತ್ತರ ಸಿಗೋವರೆಗೂ ನಾವು ಬಿಡೋದಂತೂ ಇಲ್ವೇ ಇಲ್ಲ. ಅಂದ್ರೆ ಮಹದೇವ್, ನಮ್ಗೆ ಸಚಿವರ ಮೇಲೆ ಅಪಾರ ಗೌರವ ಇದೆ, 100%. ಅವರು ಇದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಟ್ಬಿಟ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಇದು ಆಗುತ್ತೆ ಅಂತ, ಅಂದ್ರೆ ಹೊಣೆಗಾರಿಕೆಯನ್ನ ಅವರು ನಿಭಾಯಿಸಿದಂಗ ಆಗುತ್ತೆ ಅಂತ. ಹೌದು ಹೌದು, ನಮಗ್ ಉತ್ತರ ಬೇಕು. ನೀವು ಅಪರಾಧಿ ಅಥವಾ ಆರೋಪಿ, ನಾವು ಏನು ಹೇಳ್ತಾ ಇಲ್ಲ. ನೀವು MLA ಒಬ್ಬ ಸಚಿವ ಆಗಬೇಕಂದ್ರೆ ಬಹಳ ಕಷ್ಟಪಡಬೇಕು, ಬಹಳ ಹೆಸರಿದೆ ನಿಮ್ಮದು, ಒಳ್ಳೆ ಸಚಿವರು ಅಂತ ಹೆಸರಿದೆ. ಆದರೆ ಈ ಥರದ ಆರೋಪಗಳು ನಿಮ್ಮ ಮೇಲೆ ಬಂದಾಗ ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು, ಹೌದು ಹೌದು, ಅವ್ರಿಗೂ ಡ್ಯಾಮೇಜ್ ಆಗುತ್ತೆ, ನಿಮಗೆ ಡ್ಯಾಮೇಜ್. ಅದು ನಿಮ್ಮ ಹೆಸರೇ ಹಾಳಾಗೋದಕ್ಕೆ ನೀವೇ ದಾರಿ ಮಾಡಿಕೊಟ್ಟ ಹಾಗೆ. ಸೂಕ್ತವಾದ ಆನ್ಸರ್ ನೀವು ಕರ್ನಾಟಕದ ಜನತೆಗೆ ನಮ್ಮ ವಾಹಿನಿಯ ಮೂಲಕ ಕೊಡೋದಾದ್ರೆ ನಾವು 100% ಸಿದ್ಧ ಇದ್ದೀವಿ. ನೀವೆಲ್ಲ ಕರೀರಿ, ನಾವೇ ಬಂದು ಅದನ್ನ ವರದಿ ಮಾಡ್ತೀವಿ. ಸಚಿವರು ಹಿಂಗಪ್ಪ, ಸಚಿವರು ಹಿಂಗೆ ಹೇಳ್ತಾ ಇದ್ದಾರೆ, ಸಚಿವರದ್ದು ಇದರಲ್ಲಿ ತಪ್ಪಿಲ್ಲ ಅಂತ ನಾವೇ ಹೇಳ್ತೀವಿ. ಅದನ್ನ ಬಿಟ್ಟು ಸುಮ್ಮನೆ ಕುಂತು ಅಥವಾ ಏನೇನೋ ಆನ್ಸರ್ ಮಾಡಿ, ಜನಗಳಿಗೆ ಒಪ್ಪಿಗೆ ಇಲ್ಲದೆ ಇರೋಂಥ ಆನ್ಸರ್ ಮಾಡಿ, ಜನಗಳು ಒಪ್ಪದೇ ಇರತಕ್ಕಂಥ ಆನ್ಸರ್ ಮಾಡಿದ್ರೆ ನಿಮ್ಮ ಹೆಸರೇ ಕೆಡೋದು. ಹೌದು, ಅದಕ್ಕೆ ಇದರ ಬಗ್ಗೆ ನಮಗೆ ಸೂಕ್ತವಾದ ಉತ್ತರ ಬೇಕು. ಹೌದು, ಜನಗಳಿಗೆ ಉಪಯೋಗ ಆಗುವ ಈ ಉತ್ತರದಿಂದ ಸಚಿವರ ಮೇಲೆ ಅಪಾರ ಗೌರವ ಮತ್ತಷ್ಟು ಹೆಚ್ಚಾಗಬೇಕು. ನಿಮ್ಮ ಕಚೇರಿಯಲ್ಲಿ ಸಿಕ್ಕಂಥ ಹಣವನ್ನು, ನೀವು ಕಳ್ಳತನ ಆಗಿರ್ತಕ್ಕಂಥ ಹಣವನ್ನು ನೀವೇ ಶ್ರಮ ವಹಿಸಿ ವಾಪಸ್ ಆ ವ್ಯಕ್ತಿಗೆ, ಯಾರು ಆ ಸಂತ್ರಸ್ತ ಅಂತ ಏನು ಕರೀತಾರಲ್ಲ, ಕಳ್ಳತನ ದುಡ್ಡನ್ನು ತಂದಿದ್ದಾನಲ್ಲ ಆ ಸಂತ್ರಸ್ತ, ದುಡ್ಡು ಒಳಗಡೆ ತಂದಿದ್ದಾನಲ್ಲ, ಅವನಿಗೆ ನೀವು ವಾಪಸ್ ಕೊಟ್ಟಿದ್ರೆ ಅಂದ್ರೆ ಅಪಾರ ಗೌರವ. ಯಾಕಂತ ಹೇಳಿದ್ರೆ ಕಚೇರಿಯಲ್ಲಿ ಕಳ್ಳತನ ಆಗಿರೋದು ಸಚಿವರು ವಾಪಸ್ ಕೊಟ್ಬಿಟ್ರು ಅಂತ ಹೇಳಿ. ಅಂದ್ರೆ ಯಾಕೆ ನಮಗ್ ದೊಡ್ಡ ಪ್ರಶ್ನೆ, ಯಾಕೆ ದುಡ್ಡು ತಂದಿದೆ ಅದೊಂದು ಹೇಳ್ಬಿಟ್ರೆ ನಾವು ನೀವೇನು ಕೇಳೋದಿಲ್ಲ. ಅಂದ್ರೆ ದುಡ್ಡು ಯಾಕೆ ಬಂತು? ಆಮೇಲೆ ಅಮೋದೇವ್ ಏನಿದೆ ಅಂದ್ರೆ, ಸರ್ಕಾರಗಳು ಬದಲಾಗ್ಬೋದು. ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಬರ್ಬೋದು, JDS ಬರ್ಬೋದು, ಯಾವುದೇ ಒಂದು ಪಕ್ಷ ಬರ್ಬೋದು. ಆದ್ರೆ ವಿಧಾನಸೌಧ ಅನ್ನೋದು ಒಂದೇ. ಆ ವಿಧಾನಸೌಧದಲ್ಲೇ ಭದ್ರತಾ ಲೋಪ ಆಗುತ್ತಂತೆ ಅಂದ್ರೆ ಅದು ಯಾವುದೇ ಪಕ್ಷಗಳಾಗ್ಲಿ, ಯಾರೇ ವ್ಯಕ್ತಿ ಆಗ್ಲಿ, ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ಲೇಬೇಕಾಗುತ್ತೆ. ಇದು ಅವರ ಹೊಣೆಗಾರಿಕೆನೂ ಹೌದು. ಹೌದು, ಆನ್ಸರ್ ಕೊಡದೇ ಇಲ್ಲ ಅಥವಾ ಉತ್ತರ ಕೊಡದೇ ಇದ್ದೀರ ಅಂದ್ರೆ ನಾವು ಬಿಡೋ ಪ್ರಶ್ನೆನೂ ಇಲ್ಲ, ಅದು ಬೇರೆ ಇದೆ ಬಿಡಿ. ಯಾಕಂತ ಹೇಳಿದ್ರೆ ಎಲ್ಲ ನಾನು ಹೇಳಿದೆ ಆವಾಗಲೇ, ಕರ್ನಾಟಕ ಜನತೆಗೆ ಶಾಕ್ ಆಗೇ ಆಗುತ್ತೆ ಅಂತ ಹೇಳಿ. ಯಾರಿಗೆ ಶಾಕ್ ಆಗಲ್ಲ ರೀ? ಎಲ್ರಿಗೂ ಆಗುತ್ತೆ. ಒಬ್ಬ ಸಾಮಾನ್ಯ ಪ್ರಜೆಗೆ ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಅವನ ಎಕ್ಸ್ಪ್ರೆಷನ್ ಇರೋದು ಹೌದಾ ಹೌದಾ ಅಂತಾನೆ. ಅವನು ಅದನ್ನ ಬಿಟ್ಟು ಕಳ್ಳತನ ಆಗಿದೆಯಾ ವಿಧಾನಸೌಧಲ್ಲ ಮಾಡಲ್ಲ. ಇಲ್ಲ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕಳ್ಳತನ ಆಗಿದೆ ಅಂದ್ರೆ ಅಕ್ಕಪಕ್ಕದ ಮನೆಯದಾಗಿ ಒಂದು ರಿಯಾಕ್ಷನ್ ಬೇರೆ ಇರುತ್ತೆ. ವಿಧಾನಸೌಧ ನಮ್ಮ ಕರ್ನಾಟಕದ ಭವಿಷ್ಯ ನಿರ್ಧಾರ ಆಗುತ್ತೆ. ಪ್ರತಿಯೊಂದು ಗೇಟ್ಗಳಲ್ಲೂ ಇರ್ತಾರೆ ಪೊಲೀಸರು, ಭದ್ರತಾ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಗೇಟ್ಗಳಲ್ಲಿ ಇರುತ್ತೆ, ತಪಾಸಣೆ ನಡೀತಿರುತ್ತೆ. ಅದ್ರಲ್ಲೇ ಹೀಗೆ ಭದ್ರತಾ ಲೋಪ ಆಗ್ಬಿಟ್ರೆ ಏನ್ ಕತೆ ಅಂತ ರಾಜ್ಯದ್ದು. ಅದೇ ಹೇಳ್ತಾ ಇರೋದು ನಾನು ಅದನ್ನ ಹೇಳಿದೆ. ಒಬ್ಬ ಕರ್ನಾಟಕ ಜನತೆಗೆ, ಈ ಒಬ್ಬ ಸಾಮಾನ್ಯ ಪ್ರಜೆಗೆ ಅಲ್ಲ, ಸುಮ್ನೆ ಒಂದು 5-6 ವರ್ಷದ, ಒಂದು 10 ವರ್ಷ ಅಪ್ಪ ಅವನಿಗೆ ತಿಳುವಳಿಕೆ ಇರೋನಿಗೆ
ಅವ್ನಿಗೆ ಹೋಗಿ ಕೇಳಿದೆ ಕರ್ನಾಟಕದಲ್ಲಿ ಕಳ್ಳತನ ಆಗಿದೆ ಕಣಪ್ಪ ಅಂದ್ರೆ ಹೆಂಗೆ ರಿಯಾಕ್ಷನ್ ಇರುತ್ತೆ ಒಂದು ಅಂತ ಅಂದ್ರೆ ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆಯಾ, ರಿಯಾಕ್ಷನ್ ದೊಡ್ಡದಾಗೇ ಇರುತ್ತೆ. ಯಾಕೆ ವಿಧಾನಸೌಧ ಅದು ಅಲ್ವಾ? ನಾನು ಅದನ್ನೇ ಹೇಳೋದು. ಅಂದ್ರೆ ನಮಗೆ ಇದ್ರ ಬಗ್ಗೆ ಆನ್ಸರ್ ಬೇಕು, ಒಂದು ಸೂಕ್ತವಾದ ಆನ್ಸರ್ ಬೇಕು. ಮತ್ತು ಇನ್ನೊಂದು, ಇವಾಗ ಇದ್ರ ಬಗ್ಗೆ CM ಅವರು ಎಷ್ಟು ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವರು ಬಜೆಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬಜೆಟ್ ಇದೆ, ಬಜೆಟ್ ಮಂಡಿಸ್ತೀವಿ, ಅದ್ರ ಬಗ್ಗೆ ತಯಾರಿ ನಡೀತಾ ಇದೆ ಅಂತ ಬೇರೆ ಹೇಳಿದ್ದಾರೆ. ಅದರಲ್ಲೂ CM ಅವರು ಆಪ್ತ ಸಚಿವರು ಅವರ ಕಚೇರಿಯಲ್ಲಿ ದುಡ್ಡು ಬಂದಿದೆ. ನವೀನನ್ನ ಒಬ್ಬ ವ್ಯಕ್ತಿ ತಂದಿದೆ. ನವೀನ್ ಯಾರು, ಏನಕ್ಕೋಸ್ಕರ ತಂದಿದ್ದೆ? ರೈತನ, ದೇಶದ ಬೆನ್ನೆಲುಬ ಯಾರು ಅಂತ, ರೈತನ ಯಾರು ಅಂತ ತಂದಿದ್ದು, ಅದು ಬೇಕಲ್ಲ, ಅದೇ ಕ್ಲಾರಿಟಿ ಸಿಗ್ಬೇಕು. ರೈತ ದುಡ್ಡು ಕೊಟ್ಟ, ಸ್ವಾಮಿ ನಮ್ಗೆ ಸ್ವಲ್ಪ ರೇಟ್ ಬರ್ತಾ ಇಲ್ಲ, ನಾವು ಬೆಳೆದಿರತಕ್ಕಂಥ ಬೆಲೆಗೆ ದುಡ್ಡು ಜಾಸ್ತಿ ಮಾಡಿ ಅಂತ ಹೇಳಿ ಅವನು ಅಂದ್ರೆ ದುಡ್ಡು ಕೊಡಕ್ ಹೋಗಿದ್ದಾನೆ ಅಂತಲ್ಲ ನಾನು ಹೇಳ್ತಾ ಇರೋದು. ಅವ್ನು ತಂದಿದ್ದ, ಪಾಪ ಹಿಡ್ಕೊಂಡು ತಂದಿದ್ದ, ಚಿನ್ನಾಗಿನ್ನ ಏನೋ ಅವನು ವೈಯಕ್ತಿಕವಾಗಿ ತಂದು ಹಂಗೆ ವಿಧಾನಸೌಧದ ಒಳಗಡೆ ಹೋಗಿ ಸಚಿವರ ಕಚೇರಿಯಲ್ಲಿ ಇಟ್ಟ. ಅವಾಗ ಕೇಳ್ಕೊಳಕ್ ಹೋಗಿದ್ದ, ಸ್ವಾಮಿ ಹಿಂಗಿದೆ ನನ್ನ ಸಮಸ್ಯೆ, ಬಗೆಹರಿಸಿ ಸಚಿವರೇ ಅಂತ ಹೇಳಿ. ಅವ್ನು ಮರ್ತು ಬಂದ, ಬೇರೆ ವಿಚಾರ. ಈ ನವೀನ್ ಯಾರು, ಅದು ಕ್ಲಾರಿಟಿ ಬೇಕು. ಯಾರು ಇವನು, ರೈತನ, ಸೈನಿಕನ? ಡೈರೆಕ್ಟ್ ಆಗಿ ಒಳಗಡೆ ಬಿಟ್ರ ದುಡ್ಡು ತಗೊಂಡು ಹೋಗಕ್ಕೆ? ಅಲ್ಲ, ಈ ದೇಶದ ಸೈನಿಕ ಅನ್ನೋದಾದ್ರೆ ಓಕೆ, ಅಂದ್ರೆ ಒಳಗಡೆ ಬಿಟ್ರೆ ಒಂದು ಸ್ಪೆಷಲ್ ಇದಿರುತ್ತೆ ಅನ್ನೋದು ಓಕೆ. ಇಲ್ಲ, ಈಗ ನಾವಾದ್ರೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಅಂತ ಹೇಳಿ. ಮಂಡ್ಯದಿಂದ ಬಸವರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಅವರೇ, ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ, ಏನು ಅನಿಸುತ್ತೆ ಅಂತ ಹೇಳೋದಕ್ಕಿಂತ ಯಾವ ತರ ಈ ತರ ಆಗಿದೆ ಅಂತ ಹೇಳಿದ್ರೆ ನಂಬೋದಕ್ಕೂ ಸಾಧ್ಯನಾ ಅಂತ ಹೇಳಿ. ಸರ್, ನಂಬೋದಕ್ಕೆ ಸಾಧ್ಯ ಇಲ್ಲ. ಹಲೋ, ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ನಂಬೋದಕ್ಕೆ ಅಂತ ಸಾಧ್ಯ ಅಂತಿಲ್ಲ. ಇದನ್ನ ನಿಮ್ಮ ಚಾನಲ್ ಬಿಟ್ರೆ ಇನ್ ಯಾವ ಬೇರೆ ಯಾವ್ದು ತಗೊಳ್ತಾ ಇಲ್ವಲ್ಲ? ನಿಮ್ ಚಾನಲ್ ಬಿಟ್ರೆ ಬೇರೆ ಯಾವ ಚಾನಲ್ ತೋರ್ತಾ ಇಲ್ವಲ್ಲ? ಏನು ಇಲ್ಲ ಸರ್, ನಾವ್ ಇರೋದೇ ಜನಹಿತಕ್ಕಾಗಿ ಸರ್. ನಮ್ ಟ್ಯಾಗ್ಲೈನ್ ಇರೋದೇ ಜನಹಿತಕ್ಕಾಗಿ. ನಾವಿರೋದೇ ಜನಹಿತಕ್ಕಾಗಿ. ಸತ್ಯ, ಒಳ್ಳೇದಾಗ್ಲಿ. ಓಕೆ ಸರ್, ಒಳ್ಳೇದಾಗ್ಲಿ. ಜನದ ಇದನ್ನ ಸತ್ಯನ ಎತ್ತಿಡೀರಿ. ಆದ್ರೆ ಬೇರೆ ಚಾನಲ್ಗಳು ಯಾರು ತಗೊಂಡು ಇದನ್ನ ಇದ್ ಮಾಡ್ತಾ ಇಲ್ವಲ್ಲ? ಅಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದು ಇರ್ಲಿ, ಎಲ್ಲ ನಮ್ಮ ಚಾನಲ್ ಜನಹಿತಕ್ಕೋಸ್ಕರ ಇರೋದು, ಜನಗಳಿಗೋಸ್ಕರ, ಜನಗಳ ದುಡ್ಡು ಅಥವಾ ಭ್ರಷ್ಟಾಚಾರ ಆಗಬಾರದು ಅಂತ ನಾವಿರೋದು. ಇವಾಗ ನಾವು ಸುದ್ದಿ ಮಾಡ್ತಾ ಇದೀವಿ. ಇಲ್ಲ, ನಿಮಗೆ ಏನ್ ಅನ್ಸುತ್ತೆ? ಅಲ್ಲಿ ಕಳ್ಳತನ ಆಗಿ ಹೋಗಿದೆ, ವಿಧಾನಸೌಧ, ಶಕ್ತಿ ಸೌಧ ಕಳ್ಳತನ ಆಗಿದೆ, ಸಚಿವರ ಕಚೇರಿಯಲ್ಲಿ. ನಿಮ್ಮ ಅಭಿಪ್ರಾಯ ಏನದ್ರ ಬಗ್ಗೆ ಅಂತ? ಸರ್, ಅದು ಅಲ್ಲಿಗೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಆಫೀಸರು ಆಫೀಸ್ ಬಂದಾಗ ಅವನಿಗೆ ಇಷ್ಟೇ ದುಡ್ಡನ್ನ ಅವ್ನ ಜೋಬಲ್ಲಿ ಇರ್ಬೇಕು ಅಂತ ರೂಲ್ಸ್ ಮಾಡ್ತಾರೆ. ಅದೇ ಶಕ್ತಿ ಸೌಧಕ್ಕೆ, ವಿಧಾನಸೌಧಕ್ಕೆ ಅಷ್ಟೊಂದು ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಯಾರು ಸಾಧ್ಯ? ಯಾರು ಸಾಧ್ಯ? ಸಾಧ್ಯ ಅಂತಂದ್ರೆ ಮಿನಿಸ್ಟರ್ ಕಡೆಯಿಂದ ರೆಕಮೆಂಡ್ ಇರ್ಬೇಕು. ಮಿನಿಸ್ಟರ್ ಕಡೆಯಿಂದ ರೆಕಮೆಂಡ್ ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಅದು ಹೋಗಕ್ ಸಾಧ್ಯನೇ ಇಲ್ಲ. ಆ ಸಾಧ್ಯನ ನೀವು ಒಂದು ಒಳಕ್ಕೆ ಪತ್ತೆ ಮಾಡ್ಬೇಕು. ನಿಮಗೆ ಏನ್ ಅನ್ಸುತ್ತೆ? ಅಲ್ಲಿ ಭ್ರಷ್ಟಾಚಾರ ಅಥವಾ ಲಂಚಕ್ಕೋಸ್ಕರನೇ ತಗೊಂಡು ಹೋದ್ರು ಹಣ ಅಂತ ಅನ್ಸುತ್ತಾ, ಅಥವಾ ಏನ್ ಅನ್ಸುತ್ತೆ? ಲಂಚಕ್ಕೋಸ್ಕರನೇ ತಗೊಂಡು ಹೋಗಿರ್ತಾರೆ ಸರ್. ಹೌದಾ? ಇಲ್ಲೇನು ಅಲ್ಲಿ ಮಗಳು ಮದುವೆ ಇರ್ತದೆ, ಇಲ್ಲ ನೆಂಟ್ರು ಇರ್ತಾರೆ, ನೆಂಟ್ರು ಮನೆಗ್ ಕೊಡ್ಬೇಕು, ಮಗಳು ಮನೆಗ್ ಕೊಡ್ಬೇಕು ಅಂತ ಹೋಗಿರ್ತಾರ ಸರ್. ಅಲ್ಲ, ಅದೇ ಬಂಗಾರ ಎಲ್ಲ ಇತ್ತಲ್ಲ, ಅದಕ್ಕೆ. ಅಲ್ಲ ಸರಿ ಸರ್, ಅಲ್ಲೇನ್ ಮಗಳು ಇದ್ರ ಕೊಡೋದಿಕ್ಕೆ? ಬಸವರಾಜ್ ಸರ್, ಇನ್ನೊಂದು ಕ್ವಶನ್ ತಮ್ಗೆ. ಇದು ಲೋಕಾಯುಕ್ತ ತನಿಖೆ ಮಾಡ್ಬೇಕಂತ ಅನ್ಸುತ್ತಾ ನಿಮ್ಗೆ? ಸರ್, ಲೋಕಾಯುಕ್ತ ತನಿಖೆ ಮಾಡ್ಬೇಕು, ನ್ಯಾಯ ರೀತಿ ನಡೀಬೇಕು. ಸುಮ್ಮನೆ ಲೋಕಾಯುಕ್ತ ಕೊಟ್ಟ ತಕ್ಷಣನೇ ಅದನ್ನ ನ್ಯಾಯ ರೀತಿ ನಡೆಸಲಿಲ್ಲ ಅಂತಂದ್ರೆ ಏನ್ ಸರ್ ಪ್ರಯೋಜನ? ನ್ಯಾಯ ರೀತಿ ನಡ್ಕೊಳ್ಳುವಂತ ಆಫೀಸರ್ಗಳಿಗೆ ಪೂರ್ತಿ ತನಿಖೆ ಮಾಡಿಸಿ ಅದನ್ನ ಕಳಿಸ್ಬೇಕು ಸರ್. ನಿಜವಾಗ್ಲೂ ಜೈಲು ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಇಂಥವ್ರಲ್ಲಿ ಒಂದೊಂದು ಬುದ್ಧಿ ಕಲಿಸ್ತಿಲ್ಲ ಅಂತಂದ್ರೆ ದೇಶ ಉಳಿಯೋದಿಲ್ಲ ಸರ್. ನಿಜ ಸರ್, ನಿಜ ತಮ್ಮ, ನಿಜ ನಿಜ ನಿಜ. ಇಲ್ಲ ಸರ್, ಇವತ್ತು 1 ರೂಪಾಯಿಗೆ ಬೀದಿನಲ್ಲಿ ಅಲಿತಾ ಇರೋ ಜನ ಎಷ್ಟು ಜನ ಇಲ್ಲ ಸರ್. ಒಂದು ಆಫೀಸ್ ಹೋದ್ರೆ ಒಂದು ಕೆಲಸ ಕಾರ್ಯಗಳು ಆಗೋದಿಲ್ಲ ಸರ್. ಫಿಕ್ಸ್ ಮಾಡವ್ರೆ, ಲಂಚ ಅನ್ನೋದನ್ನ ಫಿಕ್ಸ್ ಮಾಡ್ಬಿಟ್ಟವ್ರೆ. ಸರ್ಕಾರ ಕೈ ತುಂಬಾ ಸಂಬಳ ಕೊಡ್ತದೆ ಅಂತ ಆದ್ಮೇಲೆ ಲಂಚ ಅನ್ನೋದನ್ನ ಫಿಕ್ಸ್ ಮಾಡ್ಬಿಟ್ಟವ್ರೆ. ಇದು ಬಸವರಾಜ್ ಅವರೇ, ಅಂದ್ರೆ ಲೋಕಾಯುಕ್ತ ಅಥವಾ ಈ SIT ಏನಾದ್ರು ರಚನೆ ಆಗ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ ಇದ್ರ ಮೇಲೆ? ನಮಗೆ ಅಷ್ಟು ಅನುಭವ ಇಲ್ಲ ಸರ್, ಅವೆಲ್ಲ ನಾವು ಮಾತಾಡಕ್ ಆಗಲ್ಲ ಸರ್. ಸಾರಿ. ಆದ್ರೆ
ನಿಜವಾಗ್ಲೂ ನಿಮ್ಗೆ ನಾನು ವಾಟ್ಸಪ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಬೈಲಿಗೆ ಹೇಳಿರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಬಸವರಾಜ್ ಅವರೇ, ಥ್ಯಾಂಕ್ ಯು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ರು ಲಂಚಕ್ಕೇನೆ ತಗೊಂಡೋಗಿದ್ದಾರೆ ಹಣ ಅಂತ ಹೇಳಿ. ನೋಡಿ, ಒಬ್ಬ ಕರ್ನಾಟಕದ ಯಾವುದೇ ವ್ಯಕ್ತಿ ಹೆಂಗ್ರಿ ಬೇರೆ ವಿಚಾರ ಹೇಳಕ್ ಸಾಧ್ಯ? ಅಲ್ಲಿ 100% ಲಂಚನೇ ಅನ್ಸುತ್ತದು, ಭ್ರಷ್ಟಾಚಾರ ಆಗಿದೆ ಅಂತ ಅವ್ರು ಹೇಳಿದ್ರಲ್ಲ. ಅದೇ ಏನಾದ್ರು ಮಗಳ ಮದ್ವೆ ಇತ್ತ, ಅದೇ ಹೇಳ್ತಾ ಇರೋದು. ಅದೇ ಸೇಮ್ ಕ್ವಶನ್ಸ್ ಎಲ್ಲರೂ ಕೇಳ್ತಾ ಇರೋದೇ ಅದೇ ಕ್ವಶನ್. ಎಲ್ಲರೂ ಯಾರನ್ನೇ ಕೇಳಿದ್ರು ಹೇಳೋದು ಇದನ್ನೇ. ಹೌದು. ಅದಕ್ಕೆ ಆನ್ಸರ್ ಸಿಗೋವರೆಗೂ ಹೇಳೋದು ಇದನ್ನೇ, ಸೂಕ್ತವಾದ ಆನ್ಸರ್ ಸಿಗೋವರೆಗೂ, ಅದು ಸತ್ಯ ಅಂತ ಪ್ರೂವ್ ಆಗೋವರೆಗೂ. ಹೌದು. ಯಾವುದೇ ಪ್ರತಿಯೊಬ್ಬ ವ್ಯಕ್ತಿ ಕೇಳಿದ್ರು ಅವ್ರು ಹೇಳಿದ್ರು ಮಗಳ ಮದ್ವೆನ ಅಲ್ಲೋಗಿ ತಗೊಂಡು ಹೋಗಕ್ಕೆ, ಏನ್ ಮಂಟಪ ಏನಾದ್ರು ಬುಕ್ ಮಾಡಕ್ ಹೋಗಿದ್ರ ಅಂತ. ಅಲ್ಲ, ಯಾವುದೇ ಇಲಾಖೆ ಇರ್ಲಿ ಮಹದೇವ್, ನಗರಾಭಿವೃದ್ಧಿ ಇಲಾಖೆ ಇರ್ಲಿ, ಸಚಿವರ ಕಚೇರಿ ಆಗಿರ್ಲಿ, ಯಾವುದೇ ಕಚೇರಿಯ ಗೌರವವನ್ನ ಕಾಪಾಡೋದು ಆ ಇಲಾಖೆಯ ಹೊಣೆಗಾರಿಕೆ ಆಗಿರುತ್ತೆ. 100%. ಆ ಕಚೇರಿ ಮೇಲೆ ಅನುಮಾನವನ್ನ ಮೂಡಿದ್ರೆ ಅದನ್ನ ನಿವಾರಿಸುವಂತಹ ಜವಾಬ್ದಾರಿ ಕೂಡ ಅದೇ ಕಚೇರಿಯದ್ದು. ಅದನ್ನ ಅವ್ರು ತಿಳ್ಕೊಬೇಕಾಗತ್ತೆ ಅಷ್ಟೇ. ನಿಜ. ಅವ್ರು ಕ್ಲಾರಿಟಿಯನ್ನ ಕೊಟ್ಬಿಟ್ರೆ, ಜನರ ಮುಂದೆ ಅದನ್ನ ಹೇಳ್ಬಿಟ್ರೆ ಮುಗೀತು, ಒಂದು ಹಂತಕ್ಕೆ ಬರುತ್ತಂತ ಇದು. ಹೌದಲ್ಲ, ನಮ್ಗೆ ಯಾರನ್ನ ಅದನ್ನೇ ಹೇಳ್ತಾರೋ, ನಾವ್ ಯಾರು ನೀವೇ ಲಂಚನೇ ತಗೊಂಡ್ರಿ, ಹೌದು, ಕಳ್ಳತನನೇ ಆಗಿದೆ ಅಲ್ಲಿ ಹೇಳ್ತಾ ಇಲ್ಲ ನಾವು. ಕದ್ದಿರದೆ ಕದ್ದಿದರೆ ಕಳ್ಳ ಸಿಕ್ಕಿದ್ರೆ ಬೇರೆ ವಿಚಾರ, ನಾವು ಹೇಳ್ತಾನೆ ಇಲ್ಲ. ನಿಮ್ಮ ಮೇಲೆ ಆರೋಪ ಇದೆ ಅಷ್ಟೇ, ನಾವು ಆರೋಪ ನಾವು ಮಾಡ್ತಾ ಇಲ್ಲ. ಬಟ್ ಅಲ್ಲಿ ಬಂತು ಏನಕ್ರಿ? ಅಲ್ಲ, ಒಬ್ಬ ಏನು ಒಂದು ಪೆನ್ ಕದ್ದ ಅಂತ ಇಟ್ಕೊಳ್ಳಿ, ಪೆನ್ ಸಿಗ್ಲಿಲ್ಲ ಅಂದ್ರೆ, ನಿಮ್ಮ ಮನೆಯಲ್ಲಿ ಕಳ್ಳತನ ಆಗಿದೆ ಪೆನ್ನು ಅಂದ್ರೆ, ನನ್ನ ಎದುರುಗಡೆ ಹೇಳದೇ ಇದ್ರು ಕೂಡ ನನಗೆ ಅನುಮಾನ ಬರೋದು ಯಾರಿಗೆ ಅಲ್ವಾ? ಇನ್ನು ಇದರ ಬಗ್ಗೆ ಮಾಹಿತಿನ ಅಥವಾ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಶರವಣ್ ಅವರು, MLC ಅವರು ಜಾಯ್ನ್ ಆಗಿದ್ದಾರೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಏನಿದು ಶಕ್ತಿ ಸೌಧ, ವಿಧಾನಸೌಧ ಅಂತ ಹೇಳ್ತೀವಿ, ಅಲ್ಲೇ ಭದ್ರತಾ ಲೋಪ ಆಗ್ಬಿಟ್ಟಿದೆ, ಹಾಗೆ ಕಳ್ಳತನನೂ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನ್ ಸರ್ ಇದ್ರ ಬಗ್ಗೆ? ನೋಡಿ, ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರತಕ್ಕಂಥದನ್ನ ಬಹಳಷ್ಟು ಘಟನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಶಕ್ತಿ ಕೇಂದ್ರ ಅಂತ ನಾವು ಏನ್ ಕರಿತೀವಿ ವಿಧಾನಸೌಧ, ಆ ವಿಧಾನಸೌಧದಲ್ಲೇ ಭದ್ರತಾ ದೋಷ ಎಷ್ಟು ಮಟ್ಟಿಗೆ ಎತ್ತು ಕಾಣ್ತಾ ಇದೆ ಅನ್ನೋದನ್ನ ಈ ಘಟನೆ ಮೂಲಕ ನಾವು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹೌದು ಸರ್, ಹೌದು. ಆಗ್ಲೇ ಹಿಂದೆ RCB ಗಲಾಟ ಆದಾಗ ಕೂಡ ನೋಡಿದೀವಿ ಯಾವ ತರ ಭದ್ರತಾ ವ್ಯವಸ್ಥೆ ಇತ್ತು, ಏನೇನ್ ನಡೀತು, ಹೆಂಗೆಲ್ಲ ದುರ್ಘಟನೆ ಆಯ್ತು, ಎಷ್ಟು ಜನ ಜೀವ ಬಲಿ ಆದ್ರು ಎಲ್ಲಾನು ಕೂಡ ನಾವು ನೋಡಿದೀವಿ. ಪ್ರತಿ ಸಂದರ್ಭದಲ್ಲಿ ಕೂಡ ಪೊಲೀಸ್ನವರು ಯಾವುದೇ ಎಂಟ್ರೆನ್ಸ್ ಗೇಟ್ ಇಂದ ಹಿಡಿದು ಏನು ಸುತ್ತಾನು 4 ಗೇಟ್ ಇದೆ, ಆ 4 ಗೇಟ್ ಅಲ್ಲಿ ಕೂಡ ಎಂಟ್ರಿ ಆಗುವಾಗ ಯಾವುದೇ ವ್ಯಕ್ತಿ ಒಳಗಡೆ ಬರ್ಬೇಕಂದ್ರೂ ಕೂಡ ಅವನ ಗುರುತಿನ ಚೀಟಿಯನ್ನ ತೋರಿಸ್ಬೇಕು. ಅದು ಶಾಸಕರ PAಗಳಿರ್ಬೋದು, PS ಇರ್ಬೋದು, ಮಂತ್ರಿಗಳ PS ಇರ್ಬೋದು, ಯಾವುದೇ ಗನ್ಮ್ಯಾನ್ಗಳಿರ್ಬೋದು, ಅವರ ID ಕಾರ್ಡ್ ನ ತೋರಿಸ್ತೇನೆ ಒಳಗ್ ಬರಂಗಿಲ್ಲ. ಅವನು ನವೀನವನು, ಖಾಸಗಿ ವ್ಯಕ್ತಿ, ಅವನ್ ಹೆಂಗೆ ಒಳಗಡೆ ಬಂದ, ಅವನು ಒಳಗಡೆ ಬರುವಾಗ ಪೊಲೀಸ್ನವ್ರು ಅವನ್ನೇನು ಸ್ಕ್ಯಾನ್ ಮಾಡಿಲ್ವಾ? 300 ಗ್ರಾಮ್ ಚಿನ್ನ ಅಂದ್ರೆ 50 ಲಕ್ಷ ರೂಪಾಯಿ ಆಯ್ತು ಇವತ್ತಿನ ಮಾರ್ಕೆಟ್ ರೇಟು. 50 lakhs ವರ್ತ್ ಇರತಕ್ಕಂತ ಆಭರಣವನ್ನ ಅವನು ಖರೀದಿ ಮಾಡಿಕೊಂಡು ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂತ ಮಂತ್ರಿಗಳ ಕಚೇರಿ ಒಳಗಡೆ ಹೋಗ್ತಾನಂದ್ರೆ ಅಲ್ಲಿ ಎಷ್ಟು ಮಾತ್ರ ಅಲ್ಲಿ ಇರತಕ್ಕಂತ ಭದ್ರತಾ ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾನೂನು ಎಷ್ಟು ಮಾತ್ರ ಕೆಲಸ ಮಾಡ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರ ಮತ್ತು ಕಾನೂನು ಸಚಿವರು, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಯಾಕೆಂದ್ರೆ ಅದು ಕಳವಾಗಿದೆ ಅಂತ ಬೇರೆ ಹೇಳ್ತೀರಿ. ಅಲ್ಲಿ ಬಂದಿರತಕ್ಕಂತ ಚಿನ್ನ ಅವನ್ ಯಾರನ್ನ ಭೇಟಿ ಮಾಡಕ್ಕೆ ಮಂತ್ರಿಗಳ ಕಚೇರಿಗೆ ಬಂದ ಅಥವಾ ಮಂತ್ರಿನೇ ಕರೆಸ್ಕೊಂಡ್ರ, ಯಾತಕ್ಕೋಸ್ಕರ ಬಂದ? ಅವನ್ ಕೋಲಾರ ಜಿಲ್ಲೆಯವನು ಅಂತ ಹೇಳೋದ್ರಿಂದ ಕೋಲಾರ ಉಸ್ತುವಾರಿ ಸಚಿವರು ಇವರೇ ಇದ್ದಾರೆ, ಸುರೇಶ್ ಅನ್ನವರು ಇದ್ದಾರೆ. ಅದರಿಂದ ಅವರ ಒಡನಾಟ, ಅವರ ಸಂಪರ್ಕ ಇಲ್ಲದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಗೊತ್ತಿದ್ದೇ ಇದು ನಡೆದಿರ್ಬೇಕು ಅನ್ನೋದು ನನ್ನ ಒಂದು ಭಾವನೆ.
ಅದರಿಂದ ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಸರ್ಕಾರ ಪದೇ ಪದೇ ಎಡವ್ತಾ ಇದೆ. ಈ ತರ ವೈಫಲ್ಯಗಳನ್ನ, ಈ ತರ ಭದ್ರತಾ ದೋಷಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇಲ್ಲ ಅಂದ್ರೆ ಇದು ನಾಳೆ ದಿನ ಎಷ್ಟು ಮಟ್ಟಕ್ಕೆ ಅದು ಹೋಗುತ್ತೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಯಾಕೆ ಈ ಮಟ್ಟಕ್ಕೆ ಭದ್ರತಾ ದೋಷವನ್ನ ನೀವು ಮಾಡ್ತಾ ಇದ್ದೀರಿ? ಯಾಕೆ ಪೊಲೀಸ್ ಸಿಬ್ಬಂದಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಎಚ್ಚೆತ್ಕೋಬೇಕು. ಇದು ಮತ್ತೆ ಮತ್ತೆ ಮರುಕಳಿಸದಿಂದ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದೀನಿ. ಸರ್ ಶ್ರವಣ ಸರ್ ನಮಸ್ತೆ, ಮಹಾದೇವ್ ಅಂತ ಹೇಳಿ. ಅದೇ ನಿಮ್ಗೆ ಚಿನ್ನದ ರೇಟ್ ಬಗ್ಗೆ ಎಲ್ಲ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಚಿನ್ನದ ಬಗ್ಗೆ ಎಲ್ಲ. ಈಗ ಚಿನ್ನ ತಗೊಂಡು ಹೋಗಿದ್ದಾರೆ, ದುಡ್ಡು ಅಂದರೆ ಒಂದು ಲೆಕ್ಕ, ಬಟ್ ಚಿನ್ನ ಹೋಗಿದೆ ಅಂದರೆ ಆಶ್ಚರ್ಯ ಅಲ್ವಾ ಸರ್? ಈ ಚಿನ್ನದ ರೂಪದಲ್ಲಿ ಏನಾದರೂ ಹಣ ಕೊಡೋದಕ್ಕೆ ಲಂಚ ಕೊಡೋದಕ್ಕೆ ತಗೊಂಡು ಹೋದ್ರು ಅಂತ ಅನ್ಸುತ್ತಾ? ಅದು ನನಗೆ ಮಾಹಿತಿ ಇಲ್ಲ. ನಾನು ಅವ್ರು ಲಂಚ ಕೊಡಕ್ ತಗೊಂಡೋದ್ರ ಅಥವಾ ಮಾರಾಟ ಮಾಡಕ್ ತಗೊಂಡೋದ್ರ ಅಥವಾ ಯಾತಕ್ಕೋಸ್ಕರ ತಗೊಂಡೋದ್ರ ಅನ್ನೋದು ಗೊತ್ತಿಲ್ಲ. ಮೊದಲನೇದಾಗಿ ಚಿನ್ನ ಕ್ಯಾರಿ ಮಾಡಿದಾಗ ಅದಕ್ಕೆ ಆದಂತ ದಾಖಲೆಗಳು ಇಟ್ಕೋಬೇಕು. ಅವರು ಕೋಲಾರಿಂದ ಇಲ್ಲಿ ತರ್ತಾರಂದ್ರೆ ಅವ್ರದ್ದು ಅದಕ್ಕಾದಂತ ದಾಖಲೆಗಳಿರ್ಬೇಕು. ಡೆಲಿವರಿ ಚಲನ ಅಂತ ಇರುತ್ತೆ ಒಂದು. ಇಲ್ಲ ಅಂದ್ರೆ ಬಿಲ್ ಹಾಕಿ ಎಲ್ಲಿಂದ ಯಾರಿಗೆ ಕೊಡ್ತಾ ಇದೀವಿ ಅನ್ನೋದು ಬಿಲ್, ಒಂದು ಇನ್ವಾಯ್ಸ್ ರೈಸ್ ಮಾಡಬೇಕು. ಇನ್ವಾಯ್ಸ್ ರೈಸ್ ಮಾಡಿ ಅದನ್ನ ಕ್ಯಾರಿ ಮಾಡಬೇಕು. ಅವ್ರು ಏನೂ ದಾಖಲೆಗಳು ಇಲ್ಲದೆ ತಗೊಂಡೋಗಿದ್ರೆ ಅದು ಬೇರೆ ತರ ನೀವ್ ಹೇಳ್ದಂಗೆ ಅದು ಕಳ್ತನ ಮಾಲ ಅಥವಾ ಲಂಚ ಕೊಡಕ್ ತಗೊಂಡೋದ್ರ ಮತ್ತೆ ಇನ್ನೊಂದಕ್ಕೆ ತಗೊಂಡೋದ್ರ ಅಂತ ಹೇಳಿ ಪ್ರಶ್ನೆ ಖಂಡಿತ ಬರುತ್ತೆ. ಅದು ಸಹಜ. ಅದರಿಂದ ಅದಕ್ಕೆ ಮಂತ್ರಿಗಳೇ ಸೂಕ್ತರಿದ್ದಾರೆ, ಅವರೇ ಉತ್ತರ ಕೊಡಬೇಕು. ಯಾತಕ್ಕೆ ಬಂದ್ರು, ಏನ್ ವಿಚಾರಕ್ಕೆ ಬಂದ್ರು, ಏನೇನು ಆಗಿದೆ ಅನ್ನೋದನ್ನ ಅವರೇ ಹೇಳ್ಬೇಕಾಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮ್ಮ ವಾಹಿನಿ ಜೊತೆ ಮಾತನಾಡಿ ಥ್ಯಾಂಕ್ ಯು ಸರ್. ಎಸ್, ಇದು ಆಗಿತ್ತು ಆರ್ ಮ್ಯಾಕ್ಸ್ ಸ್ಪೆಷಲ್, ಆರ್ ಮ್ಯಾಕ್ಸ್ ನ್ಯೂಸ್, ಇದು ಜನಹಿತಕ್ಕಾಗಿ. ನಿಮ್ಮ ತೆಗೆದುಕೊಂಡು ಹೋದಂತ ಭೂಪ ಯಾರು? ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಆ ವ್ಯಕ್ತಿ ಹಣ ತೆಗೆದುಕೊಂಡು ಹೋಗಿದ್ಯಾಕೆ? ಹಣ ಅಷ್ಟೇ